ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ಬುಧವಾರ ಒಂದು ದೇವರ ಸನ್ನಿಧಾನದಲ್ಲಿ ಬಂದು ಆರಾಧನೆ ಮಾಡೋದಕ್ಕೂ ಪ್ರಾರ್ಥನೆ ಮಾಡೋದಕ್ಕೂ ವಾಕ್ಯ ಸಂದೇಶನ ಕೊಡೋದಕ್ಕೆ ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಮಯ ನಾವೆಲ್ಲರೂ ಆಗಿರೋ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ 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 ಮಹೋನ್ನತನೇ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ ಯುಗರಾಜ, ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಬುಧವಾರ ಒಂದು ಕರ್ತನೆ ಸಭೆಯಲ್ಲಿ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಆರಾಧನೆ ಮಾಡೋದಕ್ಕೆ ವಾಕ್ಯ ಸಂದೇಶ ಕೊಡೋದಕ್ಕೆ ನಮ್ಮನ್ನು ಕರೆ ತಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಸಪಾಜಿ ಕರ್ತನೆ, ವಾಕ್ಯ ತೆಗೆದುಕೊಳ್ಳುವಾಗ ನಾನಲ್ಲ ಸ್ವಾಮಿ, ನೀನು ಮಾತಾಡಬೇಕಪ್ಪ. ಪರಿಶುದ್ಧಾಪನೆ, ನಿನ್ನ ಶಬ್ದ ಮಾತ್ರ ಕೇಳಬೇಕು, ನಿನ್ನ ಸ್ವರ ಮಾತ್ರ ಕೇಳಬೇಕಪ್ಪ. ಯೇಸುವೇ ಕರ್ತನೆ, ನಾನು ಅಗಲವಾಗಿ ಬಾಯಿ ತೆರೆಯುವಾಗ ನಾನು ನಿನ್ನನ್ನು ತುಂಬಿಸುತ್ತೇನೆ ಅಂತ ಹೇಳಿದ ಹಾಗೆ ಅಪ್ಪ, ನೀನು ನನ್ನನ್ನು ತುಂಬಿಸು. ಪರಿಶುದ್ಧಾಪನೆ, ನನ್ನ ಶಬ್ದ ಅಲ್ಲಪ್ಪ, ನಿನ್ನ ಶಬ್ದ ಮಾತ್ರ ಬರಬೇಕು ಕರ್ತನೆ. ಅಪ್ಪಾಜಿ ಕರ್ತನೆ, ಅಲ್ಲಿ ಸ್ತೋತ್ರಪ್ಪ. ನಾನು ಹೇಳುವಂಥ ಒಂದೊಂದು ವಾಕ್ಯ ಒಂದೊಂದು ಹೃದಯವನ್ನು ಮುಟ್ಟಬೇಕು, ಒಂದೊಂದು ವ್ಯಕ್ತಿಗಳನ್ನು ಮುಟ್ಟಬೇಕು. 60ರಷ್ಟು 100ರಷ್ಟು ಫಲ ಕೊಡತಕ್ಕಂತೆ ಬಲವಾದ ರೀತಿಯಲ್ಲಿ ನಿನ್ನ ಆಪನ ಕಾರ್ಯ ಚಲಿಸಲಿ, ನಿನ್ನ ಅಭಿಷೇಕದಲ್ಲಿ ತುಂಬಿಸು. ಇದನ್ನು ಕೇಳುವವರು, ಇಲ್ಲಿ ವೀಕ್ಷಿಸುವವರು ಪ್ರತಿಯೊಬ್ಬರನ್ನು ಕೂಡ ಅಪ್ಪ ಅವರ ಹೃದಯವನ್ನು ಮುಟ್ಟತಕ್ಕಂತೆ 60ರಷ್ಟು 100ರಷ್ಟು ಫಲ ಕೊಡತಕ್ಕಂತೆ ಒಬ್ಬೊಬ್ಬರನ್ನ ನೀನು ತಾನೇ ಬಲಪಡಿಸು ರಾಜ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವೂ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂಥ ಸಂದೇಶದ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ಮಧ್ಯದಲ್ಲಿ ನಾನು ಇಡ್ತಾ ಇದ್ದೀನಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 9:24 ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 9:24 ರಂಗಸ್ಥಳದಲ್ಲಿ ಓಡುವುದಕ್ಕೆ ಗೊತ್ತಾದವರು ಎಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆಂದು ಎಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದನ್ನು ಪಡ್ಕೊಳ್ಳಬೇಕಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾವು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇವೆ. ನಾನು ಗಾಳಿಯನ್ನು ಗುಂದುವವನಾಗಿರದೆ ಗೆಲ್ಲಬೇಕೆಂಬುದನ್ನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆ ಎನಿಸಿಕೊಂಡೆನೋ ಎಂಬ ಭಯದಿಂದ ನಮ್ಮ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೋಡೋದಾದರೆ ಪೌಲನು ಸೇವೆಗಾಗಿ ಸಭೆ ಘೋಷಣೆ ಕುರಿತು ಬೋಧಕರಿಗೆ ಅನೇಕರಿಗಾಗಿ ಹಕ್ಕನ್ನು ಕುರಿತು ನಾನಾ ವಿಧವಾದ ರೀತಿಯಲ್ಲಿ ಅವನು ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಂದರೆ ರಂಗಸ್ಥಳದಲ್ಲಿ ಓಡೋದಕ್ಕೆ ಗೊತ್ತಾದವರು ಎಲ್ಲರೂ ಓಡ್ತಾರೆ. ಹಲ್ಲೆಲೂಯಾ. ರಂಗಸ್ಥಳ ಅಂದರೆ ಏನು? ಇವಾಗ ಫಾರ್ ಎಕ್ಸಾಂಪಲು ಸ್ಕೂಲಲ್ಲಿ ಮಕ್ಕಳಿಗೆ ಒಂದು ರನ್ನಿಂಗ್ ರೇಸ್ ಇಡ್ತಾರೆ ಅಂದ್ಕೊಳ್ಳಿ, ಇಲ್ಲ ಏನೋ ಒಂದು ಸ್ಪೋರ್ಟ್ಸ್ ಇಡ್ತಾರೆ ಅಂತ ತಿಳ್ಕೊಳ್ಳಿ. ಇವಾಗ ಒಂದು ಸ್ಪೋರ್ಟ್ಸ್ ಆಗಲಿ ರನ್ನಿಂಗ್ ರೇಸ್ ಆಗಲಿ ಓಡಬೇಕಂತೇಳಿ ಓಡೋದಕ್ಕೆ ನಿಂತ್ಕೊಂಡಾಗ ಪ್ರತಿಯೊಬ್ಬರು ಓಡೋದಕ್ಕೆ ನಿಂತ್ಕೊಂಡಾಗ ಏನಕ್ಕಾಗಿ ಓಡ್ತೀರಾ? ನೀವು ಫಸ್ಟ್ ಬರಬೇಕಂತ ಓಡ್ತೀರಾ. ಹಲ್ಲೆಲೂಯಾ. ಇಲ್ಲಾಂದರೆ ನಾನು ಗೆಲ್ಲಬೇಕಂತ ಹೇಳಿ ಓಡ್ತೀರಾ. ಹಲ್ಲೆಲೂಯಾ. ಹೌದಾ ಅಲ್ವಾ? ಹೇಳಿ. ಅದೇ ರೀತಿಯಾಗಿ ಓಡುವುದಕ್ಕೆ ಗೊತ್ತಾದವರು ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯೋದು. ರಂಗಸ್ಥಳದಲ್ಲಿ ಇವತ್ತು 10 ಜನ ಒಂದು ಲೈನಲ್ಲಿ ನಿಂತ್ಕೊಂಡಿರ್ತಾರೆ. ಅವನೇನು ಮಾಡ್ತಾನೆ? ಅವನು ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡುವಾಗ ಅವನ ಮನಸ್ಸು 10 ಜನ ಒಳಗಡೆನು ಏನು ಗುರಿ ಇರುತ್ತೆ? ನಾನು ಫಸ್ಟ್ ಹೋಗಿ ಅಲ್ಲಿ ನಿಲ್ಲಬೇಕು, ನಾನು ವಿನ್ ಆಗಬೇಕು, ನಾನು ಆ ಗುರಿ ಮುಟ್ಟಬೇಕು, ಆ ರೀಚ್ ಮುಟ್ಟಬೇಕಂತ ಹೇಳಿ ಅವನು ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಾಗಿ ದೇವ್ರ ವಾಕ್ಯದಲ್ಲಿ ಕೂಡ ಯಾವಾಗಲೂ ಕೂಡ ಓಡಬೇಕಾದನು ಫಸ್ಟು ನಾನು ಬಿರುದು ಪಡ್ಕೊಳ್ಬೇಕು, ಆ ಗುರಿನ ಮುಟ್ಟಬೇಕು, ಆ ರೀಚ್ ಮಾಡಬೇಕಂತೇಳಿ ಓಡ್ತಾನೆ. ಅದು ನಿಮಗೆ ಗೊತ್ತಿಲ್ವ? ಅವರಂತೆ ನೀವು ಬಿರುದನ್ನು ಪಡ್ಕೊಳ್ಬೇಕಂತಲೇ ಓಡಿರಿ. ಇವಾಗ ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ದೇವರು ನಿಮ್ಮನ್ನು ಆರಿಸಿ ತೆಗೆದಾಗ, ದೇವರು ನಿಮ್ಮನ್ನು ಸೇವೆಗಾಗಿ ಕರೆಯಲ್ಪಟ್ಟಾಗ, ಇಲ್ಲ ದೇವರಿಗೋಸ್ಕರ ನಾನು ಓಡಬೇಕು, ದೇವರ ರಾಜ್ಯಕ್ಕೋಸ್ಕರ ನಾನು ದುಡಿಬೇಕಂತೇಳಿ ನಿಂತಾಗ ನಾವೇನು ಮಾಡಬೇಕು? ಓಟವನ್ನು ಕೊನೆಯವರೆಗೂ ಓಡಬೇಕಂತೇಳಿ ನಾವು ಓಡೋದಕ್ಕೆ ನಾವು ಬಂದಿದ್ದೇವೆ. ಅನೇಕ ಮಧ್ಯದಲ್ಲಿ ಇವತ್ತು ನೋಡಿ ದೇವ್ರ ಮಕ್ಕಳೇ, 10 ಜನರಲ್ಲಿ ಒಬ್ಬರು ವಿನ್ ಆಗ್ತಾರೆ. ಆದರೆ ಕೆಲವು ಟೈಮು ಸೋಲ್ ಕಾಣ್ಬೋದು, ವಿನ್ ಆಗೋದಕ್ಕಾಗದೇ ಇರ್ಬೋದು, ಆ ಗುರಿನ ಮುಟ್ಟೋದಕ್ಕಾಗದೇ ಇರ್ಬೋದು, ಅದನ್ನು ರೀಚ್ ಮಾಡೋಕ್ಕಾಗದೇ ಇರ್ಬೋದು, ಇಲ್ಲ ಆ ಬಿರುದನ್ನು ಪಡ್ಕೊಳ್ಳೋಕ್ಕಾಗದೇ ಇರ್ಬೋದು. ಆದರೂ ಕೂಡ ಇವತ್ತಿಲ್ಲ ನಾಳೆ ನಾನು ಗೆಲ್ತೀನಿ ಅನ್ನೋದು ಒಂದು ರಂಗಸ್ಥಳದಲ್ಲಿ ಓಡುವಂಥ ಪ್ರತಿಯೊಬ್ಬನಿಗೂ ಏನಿರುತ್ತೆ? ಒಂದು ಛಲ ಇರುತ್ತೆ. ಇವಾಗ ಸ್ಕೂಲಲ್ಲಿ ಮಕ್ಕಳು ನೋಡಿ ಅವರು ಸೋತೋದ್ರೆ ಅವರಿಗೊಂದು ದುಃಖ ಉಂಟಾಗುತ್ತೆ. ಅಯ್ಯೋ ನಾನು ಸೋತೋದೆ, ನನ್ನ
ನಾನು ರಂಗಸ್ಥಳದಲ್ಲಿ ಓಡೋದಕ್ಕೆ ನಿಂತ್ಕೊಂಡೆ, ರನ್ನಿಂಗ್ ರೇಸಲ್ಲಿ ಓಡೋದಕ್ಕೆ ಪ್ರಾರಂಭ ಮಾಡಿದೆ, ಅದು ನಾನು ವಿನ್ ಆಗಲಿಲ್ಲ ಅಂತೇಳಿ ಈ ವರ್ಷ ಇಲ್ಲ ಅಂದರೆ ನೆಕ್ಸ್ಟ್ ವರ್ಷ ಆದರೂ ನಾನು ವಿನ್ ಆಗಬೇಕನ್ನೋದು ಛಲ ಮಕ್ಕಳಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಒಂದು ಸ್ಪೋರ್ಟ್ಸಲ್ಲಿ ನಾವು ನಿಂತ್ಕೊಂಡಾಗ ನಾವು ಬಿರುದು ಪಡ್ಕೊಳ್ಬೇಕಂತೇಳಿ ಓಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀರಿ. ಅದೇ ರೀತಿಯಾಗಿ ದೇವರ ರಾಜ್ಯದ ವಿಷಯದಲ್ಲಿ ಕೂಡ, ದೇವರ ಕುರಿತು ವಿಷಯದಲ್ಲಿ ನಾವು ಯಾವಾಗಲೂ ನಮ್ಮ ಗುರಿ ಏನಾಗಬೇಕು, ನಾವು ಓಡೋದಕ್ಕೆ ನಿಂತಿದ್ದೆ, ದೇವರಿಗೋಸ್ಕರ ಓಡಬೇಕಂತ ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ. ದೇವರ ರಾಜ್ಯಕ್ಕೋಸ್ಕರ ನಿಂತ್ಕೊಳ್ಬೇಕು, ದೇವರಿಗೋಸ್ಕರ ನಾನು ಏನಾದರೂ ಮಾಡಬೇಕು, ದೇವರ ರಾಜ್ಯಕ್ಕೋಸ್ಕರ ನಾನು ನಿಂತ್ಕೊಳ್ಬೇಕಂತೇಳಿ ಅನೇಕ ಸಾರಿ ಓಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಕಷ್ಟಗಳು ಬರುತ್ತೆ, ಹೋರಾಟ ಬರುತ್ತೆ, ಓಡಬೇಕಂತೇಳಿ ಮುಂದೆ ಹೆಜ್ಜೆ ಇಟ್ಟದು ಓಡಿದ ಜಾಗದಲ್ಲಿ ಕೂಡ ನಾವು ಜಯ ಕಾಣದೇ ಇರ್ಬೋದು. ಒಂದಲ್ಲ ಒಂದು ದಿನ ನನ್ನ ಬಿರುದು ನನಗೆ ಸಿಗುತ್ತೆ ಅಂತೇಳಿ ನಾವು ಓಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಆದರೆ ಅದರಲ್ಲಿ ಓಡುವವರು ಎಲ್ಲರೂ ಏನು ಮಾಡ್ತಾರೆ, ನೀವು ಅವರಂತೆ ನೀವು ಬಿರುದನ್ನು ಪಡ್ಕೊಳ್ಬೇಕಂತ ಓಡ್ತೀರ. ಅದರಲ್ಲಿ ಓಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗೋ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡ್ತಾರೆ. ನಾವಾದರೂ ಬಾಡಿ ಹೋಗೋದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿರೋಣ. ನೋಡಿ ದೇವರ ಮಕ್ಕಳೇ, ಅವರು ಈ ಲೋಕದ ರೀತಿಯಲ್ಲಿ ಅವರು ಓಡೋದಕ್ಕೆ ಪ್ರಾರಂಭ ಮಾಡ್ತಾರೆ ರಂಗಸ್ಥಳದಲ್ಲಿ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಅವರು ಒಂದ್ಸರಿ ವಿನ್ ಆಗ್ತಾರೆ, ಒಂದ್ಸರಿ ಸೋತಾಗ್ತಾರೆ. ಅದು ಅವ್ರು ಏನು ಮಾಡಿದ್ರು ಕೂಡ ಅವರು ಆ ಕ್ಷಣ ಮಾತ್ರ ಮತ್ತೆ ಅವ್ರು ಏನಾಗ್ತಾರೆ, ಬಾಡಿ ಹೋಗ್ತಾರೆ. ಅನೇಕ ಸ್ಪೋರ್ಟ್ಸ್ ಇರ್ಬೋದು, ಅನೇಕ ಯುದ್ಧ ನೀವು ಹಳ್ಳಿಗಳಲ್ಲಿ ನೋಡೋದಾದ್ರೆ, ಅನೇಕ ಊರುಗಳಲ್ಲಿ ನೋಡೋದಾದ್ರೆ ಹಸುಗಳನ್ನ ಯುದ್ಧಕ್ಕೆ ಬಿಡ್ತಾರೆ, ನಾನಾ ವಿಧವಾದ ರೀತಿಯಲ್ಲಿ ಯುದ್ಧಕ್ಕೆ ಬಿಡ್ತಾರೆ. ಅದರಲ್ಲೂ ಕೂಡ ಆ ಟೈಮ್ಗೆ ಯುದ್ಧ ಮಾಡ್ತಾರೆ, ಯುದ್ಧದಲ್ಲಿ ಗೆಲ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಬಾಡಿ ಹೋಗ್ತಾರೆ. ಆದರೆ ದೇವರ ಮಕ್ಕಳು ನೇಮಿಸಲ್ಪಟ್ಟವರು, ಕರೆಯಲ್ಪಟ್ಟಾರ, ನಾವು ಸೇವೆಗಾಗಿ ನೇಮಿಸಲ್ಪಟ್ಟಾಗ ಯಾವಾಗಲೂ ನಾವು ಜಯ ಕಾಣಬೇಕಂತೇಳಿ ನಾವೇನು ಮಾಡಬೇಕು, ಫಲಭರಿತರಾಗಿ ಬಾಡಿ ಹೋಗದೆ, ಸೋತು ಹೋಗದೆ, ಬಲಹೀನವಾಗದಂತೆ ಓಟವನ್ನು ಸ್ಥಿರಚಿತ್ತದಿಂದ ನಾವೇನಾಗಿರ್ಬೇಕು, ಓಡುವವರಾಗಿರ್ಬೇಕಂತೇಳಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹಾಲಲ್ಲಿ ಬಾಡಿ ಹೋಗದ ಜಯಮಾಲಿಕೆ ಹೊಂದೋದಕ್ಕೆ ನಾವು ಸಾಧನೆ ಮಾಡ್ತಾ ಇರಬೇಕು. ಪ್ರತಿ ಸಾರಿ ಇವತ್ತೊಂದು ವಿಷಯದಲ್ಲಿ ನೀವೇನಾದರೂ ದೇವ್ರಿಗೋಸ್ಕರ ಹಾಡು ಬರಿತಾ ಇದ್ದೀರಾ, ಇಲ್ಲ ದೇವ್ರಿಗೋಸ್ಕರ ವಾಕ್ಯ ಹೇಳ್ತಾ ಇದ್ದೀರಾ, ಅನೇಕ ನಾನಾ ವಿಧವಾದ ರೀತಿಯಲ್ಲಿ ಮಾತಾಡ್ತಾ ಇರ್ಬೋದು, ನಿಮ್ಮನ್ನು ಯಾಳಿಸ್ಬೋದು, ನಿಮ್ಮನ್ನು ನಿಂದಿಸ್ಬೋದು. ದೇವರ ರಾಜ್ಯಕ್ಕೋಸ್ಕರ ಇವನೇನು ಪ್ರಾರ್ಥನೆ ಮಾಡೋದು, ಇವನೇನು ವಾಕ್ಯ ಹೇಳೋದು, ಈ ಸಹೋದರ ಏನು, ಈ ಸಹೋದರ ಏನು ಅಂತೇಳಿ ನಾನಾ ವಿಧವಾದ ರೀತಿಯಲ್ಲಿ ನಿಮ್ಮನ್ನು ಹೀಯಾಳಿಸ್ಬೋದು, ನಿಮ್ಮನ್ನು ನಿಂದಿಸ್ಬೋದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಏನೇ ಮಾಡಿದ್ರು ಕೂಡ ಬಾಡಿ ಹೋಗದೆ, ಸೋತು ಹೋಗದೆ, ಬಲಹೀನವಾಗದೆ, ನಾವು ಯಾರು ಏನೇ ಮಾತಾಡಿದ್ರು ಕೂಡ ನಾವು ಓಟವನ್ನು ಸ್ಥಿರಚಿತ್ತದಿಂದ ಓಡುವವರಾಗಿರ್ಬೇಕು. ನಾವು ಸಾಧನೆ ಮಾಡ್ತೀವಿ, ನಾನು ಬಾಡಿ ಹೋಗೋದಿಲ್ಲ, ನಾನು ಜಯ ಕಾಣ್ತೀನಿ, ಇವತ್ತಿಲ್ಲ ನಾಳೆ ನಾನು ಜಯ ಕಾಣ್ತೀನಿ ಅಂತೇಳಿ ನಾವೇನು ಮಾಡಬೇಕು, ಓಡುವವರಾಗಿರ್ಬೇಕು. ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಛಲ ನಮ್ಮ ಒಳಗಡೆ ಇರಬೇಕು. ನೋಡಿ ದೇವರ ಮಕ್ಕಳೇ, ದೇವರ ನಾಮಕ್ಕೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ನಿಂತಾಗ, ದೇವ್ರ ನಮ್ಮನ್ನ ಸೇವೆಗಾಗಿ ಕರೆಯಲ್ಪಟ್ಟಾಗ ನಾವು ಯಾವಾಗಲೂ ಏನಾಗಿರ್ಬೇಕು, ವೈರಾಗ್ಯ ಉಳ್ಳವರಾಗಿರ್ಬೇಕು, ದಾಹ ಉಳ್ಳವರಾಗಿರ್ಬೇಕು. ಸೈತಾನ ಅನೇಕ ಸಾರಿ ನಮ್ಮನ್ನ ಡಿಸ್ಟ್ರಾಕ್ಷನ್ ಮಾಡ್ತಾನೆ. ದೇವರ ರಾಜ್ಯವನ್ನು ಕುರಿತು, ದೇವರ ಕುರಿತು, ದೇವರ ವಿಷಯದ ಕುರಿತು, ದೇವರಿಗೋಸ್ಕರ ಬಿಡುಗಡೆ ಅನೇಕ ಜನರಿಗೆ, ನಮ್ಮನ್ನು ಅನೇಕರಿಗೆ ಬೆಳಕಾಗಿರೋದಕ್ಕೆ, ಅನೇಕನ ಪಾಪದಲ್ಲಿರೋರ ಬಿಡಿಸೋದಕ್ಕೆ, ಸೈತಾನ ಬಂಧನದಲ್ಲಿರೋರ ಬಿಡುಗಡೆ ಮಾಡೋದಕ್ಕೆ, ಸರಪಣಿಗಳಲ್ಲಿರೋರ ಬಿಡಿಸೋದಕ್ಕೆ ದೇವರು ನಮ್ಮನ್ನು ಕರೆದಿರ್ತಾರೆ. ಆದರೆ ಸಮ್ ಟೈಮು ಆ ಸೈತಾನ ನಮ್ಮನ್ನು ಸೈತಾನ ನಮ್ಮನ್ನು ಅನೇಕ ಸರಿ ನಮ್ಮ ಒಳಗಡೆ ಮಾತಾಡಿ, ನೀನು ಗೆಲ್ಲೋದಕ್ಕಾಗೋದಿಲ್ಲ, ನೀನು ಸೋಲ್ತೀಯ, ನಿನ್ನ ಕುಟುಂಬದಲ್ಲಿ ಸಮಸ್ಯೆ ತಂದಾಕ್ತೀನಿ, ನಿನ್ನ ಮಕ್ಕಳ ವಿಷಯದಲ್ಲಿ ಸಮಸ್ಯೆ ತರ್ತೀನಿ, ನಿನಗೆ ಆರೋಗ್ಯ ತಂದಾಕ್ತೀನಿ ಅಂತೇಳಿ ನಮ್ಮನ್ನು ಬಲಹೀನ ಪಡಿಸೋದಕ್ಕೆ ನೋಡ್ತಾರೆ. ಆದರೆ ಸೈತಾನ ಏನೇ ಬಲಹೀನ ಪಡಿಸಿದ್ರು, ಇಲ್ಲ ನಾನು ವೈರಾಗ್ಯವಾಗಿ ಅನ್ಯ ಭಾಷೆಗಳಿಂದಲೂ ಪ್ರಾರ್ಥನೆಗಳಿಂದಲೂ ದೇವರ ಸ್ತುತಿ ಸ್ತೋತ್ರ ಮಾಡ್ತಾ ಇದ್ರೆ, ಯೆಹೋವ ಹೀರಿಯಾಗಿ ಆತ ನಮ್ಮ ಸಂಗಡ ಆಯಿತು, ನಮ್ಮ ಜೊತೆ ಅವನು ನಡೆಸುವವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಏನು ಮಾಡಬೇಕು, ವೈರಾಗ್ಯ ಉಳ್ಳವರಾಗಿರ್ಬೇಕು, ದಾಹ ಉಳ್ಳವರಾಗಿರ್ಬೇಕು, ಭಾರ ಉಳ್ಳವರಾಗಿರ್ಬೇಕು. ನಾವು ಸೈತಾನ ಸಿಂಹೋಪದಿಯಲ್ಲಿ ಯಾರನ್ನ ನುಂಗ್ಲಿ ಅಂತೇಳಿ ಹುಡುಕ್ತಾ ಇರ್ತಾನೆ, ಅದಕ್ಕೆ ಅವಕಾಶ ಕೊಡದೆ ನಾವು ಎಚ್ಚರವಾಗಿರ್ಬೇಕು. ನೋಡಿದಾರೆ ಮಕ್ಕಳು, ಈಗಿರಲಾಗಿ ನಾವು ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇವೆ. ಗುರಿ ಗೊತ್ತಿಲ್ಲದೆ ನಾವು ಓಡಬಾರ್ದು. ಯಾವತ್ತೂ ಕೂಡ ದೇವರ ನಮ್ಮನ್ನು ಏನಕ್ಕಾಗಿ, ಉದ್ದೇಶ ಏನು, ದೇವರ ಚಿತ್ತ ಏನು, ಆತನ ಚಿತ್ತ ಏನು, ಆತನ ಉದ್ದೇಶ ಏನು. ಈ ಲೋಕದವರು ಓಡ್ತಾರೆ, ಏನಕ್ಕೋಸ್ಕರ ಓಡ್ತಾರೆ, ಗುರಿ ಗೊತ್ತಿಲ್ಲದೆ ಏನೋ ಓಡ್ಬೇಕಲ್ಲ ಅಂತೇಳಿ ಓಡ್ತಾ ಇರ್ತಾರೆ. ಆದರೆ ದೇವರ ಮಕ್ಕಳಾಗಿರೋ ನಾವು ಗುರಿಯನ್ನಿಟ್ಕೊಂಡು ಓಡುವವರಾಗಿರ್ಬೇಕು. ದೇವರ ಚಿತ್ತ ಏನು, ದೇವರ ಉದ್ದೇಶ ಏನು, ನನ್ನ ಮೇಲೆ ಕರೆದಿರೋಂಥ ಅಭಿಷೇಕ ಏನು, ನನ್ನನ್ನು ಯಾತಕ್ಕಾಗಿ ದೇವರು ಕರೆದಿದ್ದಾರೆ, ಅನೇಕ ಪಟ್ಟಣಗಳನ್ನು ಬಿಡಿಸೋದಕ್ಕೆ, ಅನೇಕ ಊರುಗಳನ್ನು ರಕ್ಷಣೆ ಮಾರ್ಗಕ್ಕೆ ಕರೆತರೋದಕ್ಕೆ, ಅನೇಕ ಪಾಪಿಗಳನ್ನ ಮನ ತಿರುಗಿಸೋದಕ್ಕೆ ದೇವರು ನಮ್ಮನ್ನು ಕರೆದಿರೋದಾದ್ರೆ, ನಾವು ಅನೇಕ ಈ ಲೋಕದಲ್ಲಿ ಓಡುವಂಥ ಜನರ ರೀತಿಯಲ್ಲೆಲ್ಲ ನಾವು ಓಡಬೇಕಾಗಿರೋದು ಗುರಿಯನ್ನಿಟ್ಕೊಂಡು ನಾವು ಓಡುವವರಾಗಿರ್ಬೇಕು. ಹಲ್ಲೆಲೂಯಾ. ಗುರಿ ಇಲ್ಲದೆ ನಾವು ಓಡೋದಾದ್ರೆ ಯಾವುದು ಕೂಡ ನಾವು ಸಾಧನೆ ಮಾಡೋದಕ್ಕಾಗೋದಿಲ್ಲ. ಅನೇಕರು ನಾನು ಓಡ್ತೀನಿ
ಮಾಡ್ತೀನಿ, ನಾನು ಸೇವೆ ಮಾಡ್ತೀನಿ, ನಾನು ದೇವರ ಆಚೆ ಕಟ್ತೀನಿ, ಅನೇಕ ಪಾಪಿಗಳನ್ನ ಮನ ತಿರುಗಿಸ್ತೀನಿ, ನಾನು ಅನೇಕ ಯುದ್ಧದಲ್ಲಿ ನಾನು ನಿಲ್ತೀನಿ, ಅನೇಕರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಅನೇಕರು ಈ ಸ್ಥಳದಲ್ಲಿ ಅನೇಕರು ಯೇಸು ನಾಮನ ಹೇಳ್ಕೊಂಡು ಬರ್ತಾರೆ. ಆದರೆ ಕಷ್ಟ ಬಂದಾಗ, ಹೋರಾಟ ಬಂದಾಗ, ಪ್ರತಿಕೂಲ ಬಂದಾಗ, ಇಕ್ಕಟ್ಟು ಬಂದಾಗ ಅವ್ರು ಏನು ಮಾಡ್ತಾರೆ, ನನ್ನ ಕೈಲಿ ಆಗೋದಿಲ್ಲ ಅಂತೇಳಿ ಕೈ ಎತ್ತಿ ಅದನ್ನು ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ಅದನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಹಿಂದೆ ಉಳಿತಾರೆ ದೇವ್ರ ಮಕ್ಕಳೇ. ಅದಕ್ಕೆ ನಾವು ಎಚ್ಚರವಾಗಿದ್ದು ಗುರಿಯನ್ನು ಇಟ್ಕೊಳ್ಬೇಕು. ದೇವ್ರಿಗೋಸ್ಕರ ನಾನು ಮಾಡ್ತೀನಂತ ಬಂದ ಮೇಲೆ ಸತ್ರು ದೇವ್ರಿಗೋಸ್ಕರ, ಬದುಕಿದ್ರು ದೇವ್ರಿಗೋಸ್ಕರ ಅಂತೇಳಿ ನಾವು ಯಾವಾಗಲೂ ಓಟವನ್ನು ಓಡುವವರಾಗಿರ್ಬೇಕು. ನೋಡಿ ದೇವ್ರ ಮಕ್ಕಳೇ, ಗುರಿ ಇಲ್ಲದೆ ನಾವು ದೇವರ ರಾಜ್ಯವನ್ನು ಕಟ್ಟೋದಕ್ಕಾಗೋದಿಲ್ಲ, ಗುರಿ ಇಲ್ಲದೆ ದೇವರ ಸೇವೆ ಮಾಡೋದಕ್ಕಾಗೋದಿಲ್ಲ. ನಮ್ಮ ಗುರಿ ಅವತ್ತು ಇದ್ದಾಗ ಇರೋದಲ್ಲ, ಚಿಕ್ಕದಾಗೆ ಇರೋದಲ್ಲ. ಇವತ್ತು ದೇವರು ನಮಗೇನೋ ಒಂದು ಚಿಕ್ಕ ಸೇವೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಆ ಚಿಕ್ಕ ಸೇವೆಯಲ್ಲಿ ನಂಬಿಗಸ್ತರಾಗಿರ್ಬೇಕು. ಅಲ್ಪದಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದನ್ಬಿಟ್ಟು ನಾನು ಇಷ್ಟೇ ನನ್ನ ಕೈಲಾಗೋದು, ನನ್ನ ಕೈಲಿ ಇಷ್ಟೇ ಅದ್ಭುತ ನಡೆಯೋದು, ನನ್ನ ಕೈಲಿ ಇಷ್ಟೇ ಲೋಕ ಸೌಖ್ಯ ನಡೆಯೋದು, ಇಷ್ಟ ಹಬ್ಬಗಳು ಸಾಕಪ್ಪ, ಇಷ್ಟೇ ಸಾಕು ನನಗೆ ಸಭೆ, ಇಷ್ಟೇ ಸಾಕಂತೇಳಿ ಯಾವತ್ತು ನಾವು ಕಂಫರ್ಟ್ ಝೋನ್ ಮಾಡಿಕೊಂಡು ಒಂದೇ ಸ್ಥಳದಲ್ಲಿ ಕುತ್ಕೋಬಾರ್ದು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಮ್ಮ ಗುರಿ ಯಾವಾಗಲೂ ಏನಾಗಿರಬೇಕು? ದೊಡ್ಡದಾಗಿರಬೇಕು. ನೀನು ಬಿಸ್ನೆಸ್ ಮಾಡೋದಾದ್ರೂ ಕೂಡ ನಿನ್ನ ಗುರಿ ದೊಡ್ಡದಾಗಿ ಇರಬೇಕು. ಸೂಪರ್ ನ್ಯಾಚುರಲ್ ಕಾರ್ಯಗಳು ದೇವರು ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಗುರಿ ಯಾವಾಗಲೂ ದೊಡ್ಡದಾಗಿರಬೇಕು, ಚಿಕ್ಕದಾಗಿರೋದಲ್ಲ. ಒಂದು ಬಿಸ್ನೆಸ್ ಮಾಡೋ ವಿಷಯದಲ್ಲಾಗಿರ್ಬೋದು, ಹಣ ಸಂಪಾದನೆ ಮಾಡೋ ವಿಷಯದಲ್ಲಾಗಿರ್ಬೋದು, ಲೋಕ ರೀತಿಯಲ್ಲಿ ಓಡಬೇಡ್ರಿ. ಲೋಕ ಜನರ ರೀತಿಯಲ್ಲಿ, ಲೋಕದವರ ರೀತಿಯಲ್ಲಿ, ಅನ್ಯ ಜನರ ರೀತಿಯಲ್ಲಿ ನೋಡಿ ಇಲ್ಲಿ ಏನು ಹೇಳುತ್ತೆ, ಗುರಿ ಗೊತ್ತಿಲ್ಲದವರಾಗೆ ನೀವು ಓಡಬೇಡ್ರಿ. ಅಂದರೆ ಏನಾದರೂ ಮಾಡಿದ್ರೆ ದೇವ್ರ ನಾಮದ ಮಹಿಮೆಗಾಗಿ ಮಾಡಬೇಕು, ದೇವರ ರಾಜ್ಯಕ್ಕಾಗಿ ಉಪಯೋಗವಾಗೋದಕ್ಕಾಗಿ ನಾನು ಮಾಡ್ಬೇಕಂತೇಳಿ ಗುರಿ ಇಟ್ಕೊಂಡು ನೀವು ಮಾಡುವವರಾಗಿರ್ಬೇಕು. ಒಂದು ಎಜುಕೇಶನ್ ಮಾಡಿದ್ರು ಕೂಡ ನಿಮ್ಮ ಒಳಗಡೆ ಒಂದು ಗುರಿ ಇರಬೇಕು. ದೇವರ ರಾಜ್ಯಕ್ಕಾಗಿ ನಿಮ್ಮನ್ನು ಕರೆದಿರೋದಾದ್ರೆ ನಿಮ್ಮ ಒಳಗಡೆ ಗುರಿ ಇರಬೇಕು. ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ಪ್ರಾಂತ್ಯವನ್ನು ನಾನು ವಿಸ್ತರಿಸುತ್ತೇನೆ. ಇದ್ದಾಗೆ ನೀನು ಇರೋದಲ್ಲ, ಇರೋ ಸಭೆಯಲ್ಲೇ ಇರೋದಲ್ಲ, ಇರೋಂಥ 4 ಜನ ಆತ್ಮಗಳ ಮಧ್ಯದಲ್ಲಿ ಅಲ್ಲ ಸೇವೆ ಮಾಡಬೇಕಾಗಿರೋದು. ಇರೋ ರೀತಿಯಲ್ಲಿ ಇರ್ಬೇಕಂತಲ್ಲ ದೇವ್ರು ನಮ್ಮನ್ನ ಕರೆದಿರೋದು. ನಮ್ಮ ಗುರಿ ಯಾವಾಗಲೂ ದೊಡ್ಡದಾಗಿದ್ರೇನೆ ದೇವ್ರ ಕಾರ್ಯ ಮಾಡೋದು. ನಮ್ಮ ಗುರಿ ದೊಡ್ಡದಾಗಿಲ್ಲ ಅಂದ್ರೆ ದೇವ್ರ ಕಾರ್ಯ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಗುರಿ ಗೊತ್ತಿಲ್ಲದವನಾಗಿ ಓಡದಂತೆ ಗೆಲ್ಲಬೇಕಂತ ನಾವು ಓಡಬೇಕು. ಹಲ್ಲೆಲೂಯಾ. ಏನಾಗಿ ಓಡಬೇಕು? ನಾವು ಗೆಲ್ಲಬೇಕಂತ ಓಡಬೇಕು. ಯೆಹೋವ ನಿಸ್ಸಿ ನಮ್ಮ ಜೊತೆ ಇರುವಾಗ ಆತ ನಮ್ಮನ್ನು ಜಯದ ಕಡೆ ನಡೆಸುವನಾಗಿರ್ತಾನೆ. ಅದಕ್ಕೆ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನು ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಯಾರ ಗುರಿ ಇಲ್ಲದೆ ದೇವರ ರಾಜ್ಯಕ್ಕೋಸ್ಕರ ನಿಂತ್ಕೊಳ್ತಾರೆ, ದೇವರ ನಾಮಕ್ಕೋಸ್ಕರ ನಿಂತ್ಕೊಳ್ತಾರೆ, ದೇವರ ಚಿತ್ತವನ್ನು ಸರಿಯಾಗಿ ತಿಳ್ಕೊಳ್ಳದೆ ನಾನು ಓಡ್ತೀನಿ, ನಾನು ಸೇವೆ ಮಾಡ್ತೀನಿ ಅಂತೇಳಿ ದೇವರ ಯಾವಾಗ ದೇವರ ಸೇವೆಯನ್ನು, ದೇವರು ಕೊಡಲ್ಪಟ್ಟಿರೋಂಥ ಜವಾಬ್ದಾರಿಯನ್ನು, ದೇವರು ನೇಮಿಸಿದಂಥ ಸೇವೆ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಸಂದೇಶವಾಗಿರ್ಬೋದು, ದೇವರು ಏನಾದರೂ ನಿನ್ನ ಕೈಯಲ್ಲಿ ಒಂದು ವರಗಳು ಕೊಟ್ಟಿರೋದಾದ್ರೆ ಆ ವರಗಳನ್ನು ಒಳ್ಳೆ ರೀತಿಯಲ್ಲಿ, ಫಲಭರಿತವಾದ ರೀತಿಯಲ್ಲಿ ನಾವು ಉಪಯೋಗಿಸ್ಬೇಕು. ಅದನ್ನು ಅಯೋಗ್ಯವಾಗಿ ನಾವು ಎಣಿಸಬಾರ್ದು. ಯಾವತ್ತು ದೇವರು ಕೊಡಲ್ಪಟ್ಟಿರೋಂಥ ಪ್ರತಿಯೊಂದು ಕೂಡ ಯೋಗ್ಯವಾಗಿ ಎಣಿಸಿ ನಾವೇನು ಮಾಡಬೇಕು? ಅದನ್ನು ಜಯದ ಕಡೆ ಭಯದಿಂದ ನಾವು ಅದನ್ನು ಸ್ವಾಧೀನ ಮಾಡಿಕೊಂಡು ರಾಜ್ಯಗಳನ್ನು, ದೇಶಗಳನ್ನು, ಪಟ್ಟಣಗಳನ್ನು, ಆತ್ಮಗಳನ್ನು, ಸಭೆಗಳನ್ನು, ಹಣಕಾಸಿನ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವೇನು ಮಾಡಬೇಕು? ಧೈರ್ಯದಿಂದ ನಾವು ಸ್ವಾಧೀನ ಮಾಡಿಕೊಂಡು ಮುಂದೆ ಹೋಗ್ಬೇಕು. ಯಾರು ಗೊತ್ತಾ? ಯಾರು ಅಯೋಗ್ಯವಾಗಿ ಎಣಿಸ್ತಾರೆ, ಸೇವೆನ ತುಚ್ಛೀಕರಿಸೋದು, ಸೇವೆನ ಹೀನವಾಗಿ ನೋಡೋದು, ಇಲ್ಲ ಪ್ರಾರ್ಥನೆನ ಏನೋ ಬೇಸರವಾಗಿ ಮಾಡೋದು, ದೇವರ ಸಮ್ಮುಖಕ್ಕೆ ಹೋಗೋದು ಏನೋ ಕಾಟಾಚಾರಕ್ಕೆ ನಾನು ಬಂದಿದ್ದೀನಿ ಆಲಯಕ್ಕೆ ಅಂತೇಳಿ ಬರೋದು, ಈ ಥರ ಅಯೋಗ್ಯವಾಗಿ ಯಾರೆಲ್ಲ ನೆನೆಸ್ಕೊಳ್ತಾರೋ ಅವರೊಳಗಡೆ ಏನು ಉಂಟಾಗುತ್ತೆ? ಭಯ ಉಂಟಾಗುತ್ತೆ. ಹಲ್ಲೆಲೂಯಾ. ಅವರೊಳಗಡೆ ಮೈಗಳ್ತನ ಬರುತ್ತೆ. ಅವರ ಶರೀರವನ್ನು ಅವರೇ ಜಜ್ಜಿಕೊಂಡು ಅವರು ಏನು ಮಾಡ್ತಾರೆ? ಸ್ವಾಧೀನ ಪಡಿಸ್ಕೊಳ್ತಾರೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರು ಕೊಟ್ಟಿರೋಂಥ ಸೇವೆ ಯೋಗ್ಯವಾದದ್ದು, ಬೆಲೆ ಉಳ್ಳದು. ನಾವು ರಂಗಸ್ಥಳದಲ್ಲಿ ಓಡೋದಕ್ಕೆ ಗೊತ್ತಾದವರು ಎಲ್ಲರೂ ಓಡ್ತಾರೆ. ಆದರೆ ನಾವೇನಕ್ಕೋಸ್ಕರ ಓಡಬೇಕು? ಪರಲೋಕದಲ್ಲಿ ನಮ್ಮ ತಂದೆ ನಮಗೊಂದು ಬಿರುದನ್ನಿಟ್ಟಿದ್ದಾರೆ. ಈ ಲೋಕದಲ್ಲಿ ನಾವು ಕಣ್ಣೀರಿಂದ ಮಾಡುವ ಪ್ರಾರ್ಥನೆ, ಮೊಣಕಾಲಿಂದ ಮಾಡುವ ಪ್ರಾರ್ಥನೆ, ದೇವರ ನಾಮಕ್ಕೋಸ್ಕರ ನಾವು ಮಾಡುವಂಥ ಆರಾಧನೆ, ನಾವು ಮಾಡುವ ಅನೇಕ ಜನರಿಗಾಗಿ, ನಶಿಸುವ ಜನರಿಗಾಗಿ, ನಾಶವಾಗುವ ಜನರಿಗಾಗಿ ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆ ಕೂಡ ದೇವರು ನಮಗೋಸ್ಕರ ಪರಲೋಕದಲ್ಲಿ ಒಂದು ಬಿರುದಿಟ್ಟಿದ್ದಾರೆ ಅಂತೇಳಿ ದೇವರು ನಮ್ಮನ್ನು ಕರೆದಾಗ ಸುವಾರ್ತೆ ಸಾರೋದಕ್ಕಾಗಿ ಪಟ್ಟಣಗಳಿಗೆ, ದೇಶಗಳಿಗೆ, ಈ ಸ್ಥಳದಲ್ಲಿ ಮಾತ್ರ ನಾನು ಸೇವೆ ಮಾಡ್ತೀನಿ, ಮತ್ತೊಂದು ಸ್ಥಳಕ್ಕೆ ಹೋಗೋದಿಲ್ಲ. ನಮ್ಮ ಗುರಿ ಯಾವಾಗಲೂ ಏನಾಗಿರ್ಬೇಕು? ದೊಡ್ಡದಾಗಿರ್ಬೇಕು. ಅನೇಕ ಸ್ಟೇಟ್ಗಳಿಗೆ, ಅನೇಕ ಕಂಟ್ರಿಗಳಿಗೆ, ಅನೇಕ ದೇಶಗಳಿಗೆ, ರಾಜ್ಯಗಳಿಗೆ, ಉನ್ನತ ಸ್ಥಾನಗಳಲ್ಲಿ ಹೋಗಿ ನಾನು ಸೇವೆ ಮಾಡ್ತೀನಿ ಅನ್ನೋ ಒಂದು ಗುರಿ ಇಟ್ಕೊಂಡು ನಾವೇನು ಮಾಡಬೇಕು? ಓಟವನ್ನು ಸ್ಥಿರಚಿತ್ತದಿಂದ ಓಡುವವರಾಗಿರ್ಬೇಕು. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಯಾವತ್ತೂ ನಾವು ಅಯೋಗ್ಯವಾಗಿ ಎನಿಸಬಾರ್ದು. ದೇವರು ಕೊಡಲ್ಪಟ್ಟಿರೋ ಸೇವೆಯನ್ನು, ದೇವರು ನೇಮಿಸಿದಂಥ ಓಟವನ್ನು ಸ್ಥಿರಚಿತ್ತದಿಂದ ನಾವು ಗುರಿ ಇಟ್ಕೊಂಡು ಓಡಬೇಕು. ನನಗೊಂದು ಬಿರುದಿದೆ, ನನಗೊಂದು ಬಿರುದು ದೇವರು ಕೊಡೋದಕ್ಕಾಗಿ ಹೋಗ್ತಾರೆ ಅಂತೇಳಿ ನಾವು ಗುರಿ ಇಟ್ಕೊಂಡು ಓಡಬೇಕು. ಅದಕ್ಕೆ ಆಧಾರವಾಗಿ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ ನಾವು ಓದಿಕೊಳ್ಳೋಣ. 2:16.
2:16 ಫಿಲಿಪ್ಪಿದವರಿಗೆ 2:16 ಫಿಲಿಪೀನ್ಸ್. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ, ನಾನು ಪ್ರಯಾಸ ಪಟ್ಟಿದ್ದು ವ್ಯರ್ಥವಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನಮಗೆ ಉಂಟಾಗುವುದು. ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ಪಾನ ದ್ರವ್ಯವಾಗಿ ಅರ್ಪಿತವಾಗಬೇಕಾದರೂ ನನಗೆ ಸಂತೋಷ. ನಿಮ್ಮೆಲ್ಲರೂ ಕೂಡ ಸಂತೋಷ ಆಗಿ ನೀವು ಸಂತೋಷಿಸುವಿರಿ, ನನ್ನೊಂದಿಗೆ ಸಂತೋಷಿಸುವಿರಿ. ಹಾಲೆಲೂಯಾ. ನೋಡಿ ದೇವರ ಮಕ್ಕಳೇ, ಮೊದಲನೇದಾಗಿ ದೇವರು ಕೊರಿಂಥದವರಿಗೆ ಏನು ಹೇಳಿದ? ಪೌಲನು ನಾವು ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕು. ಓಡೋ ರಂಗಸ್ಥಳದಲ್ಲಿ ಓಡೋ ನಾವೆಲ್ಲರೂ ನಮಗೊಂದು ಬಿರುದಿದೆ, ನಮಗೊಂದು ಗುರಿ ಇದೆ, ದೇವರು ನಮ್ಮನ್ನು ಕರೆದಿದ್ದಾರೆ ಅಂತೇಳಿ ನಾವು ಗುರಿ ಇಟ್ಕೊಂಡು ಓಡಬೇಕು. ಇಲ್ಲಿ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿರ್ಬೇಕು. ಹಲ್ಲೆಲೂಯಾ. ನಾವು ಸಾರುವಂಥ ವಾಕ್ಯ, ನಾವು ಹೇಳುವಂಥ ಉಪದೇಶ, ನಾವು ಮಾಡುವಂಥ ಪ್ರತಿಯೊಂದು ಕೂಡ ಅಲ್ಲಿ ಏನಾಗಿರ್ಬೇಕು? ಜೀವದಾಯಕ ವೃಕ್ಷವಾಗಿರಬೇಕು. ನಾವು ಮಾತಾಡುವಂಥ ಪ್ರತಿಯೊಂದು ವಾಕ್ಯದಲ್ಲಿ ಪಾಪಿಯನ್ನು ಮನ ತಿರುಗಿಸ್ಬೇಕು. ಒಂದೊಂದು ವ್ಯಕ್ತಿ ಬದಲಾವಣೆಗೆ ತೆಗೆದುಕೊಂಡು ಬರುವ ರೀತಿಯಲ್ಲಿ ನಾವೇನಾಗಿರ್ಬೇಕು? ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೇವಲ್ಲ. ನೋಡಿ, ದೇವರು ನಮ್ಮನ್ನು ಕರೆದಾಗ ಒಂದು ಗುರಿ ಇಟ್ಕೊಂಡು ನಾವು ಓಟವನ್ನು ಓಡ್ತಾ ಇರೋ ಟೈಮಲ್ಲಿ ದೇವರು ನಮ್ಮ ವಾಕ್ಯ ಯಾವ ರೀತಿ ಜೀವದಾಯಕ ವಾಕ್ಯ ನಮ್ಮ ಒಳಗಡೆ ಇದೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ನರವತಾರವೆತ್ತಿ ಆತ ನಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾನೆ ಅಂತ ದೇವರ ವಾಕ್ಯದಲ್ಲಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದಿಕೊಳ್ಳುತ್ತೇವೆ. ಅದಕ್ಕೆ ದೇವರ ವಾಕ್ಯ ನಮ್ಮಲ್ಲಿದೆ. ಅದನ್ನ ನಾವು ಏನ್ ಮಾಡಬೇಕು? ಮಣ್ಣಲ್ಲಿ ಹಾಕಿ ಊತಾಡಬಾರ್ದು, ಊತಿ ಹಾಕಬಾರ್ದು. ಕೆಲವು ದೇವರ ರಹಸ್ಯಗಳನ್ನ, ಮರ್ಮಗಳನ್ನ, ಕೆಲವು ರೆವಲೇಷನ್ಗಳನ್ನ, ಕೆಲವು ಪ್ರಕಟಣೆಗಳನ್ನ ದೇವರು ನಮಗೆ ಕೊಟ್ಟಿರ್ತಾರೆ. ಆ ವಾಕ್ಯ ನಮ್ಮ ಒಳಗಡೆ ಬಂದಾಗ ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಳೆಯುವ ನಕ್ಷತ್ರಗಳಾಗಿ ದೇವರು ನಮ್ಮನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ದೇವರ ವಾಕ್ಯ ಯಾವಾಗ ನಮ್ಮ ಒಳಗಡೆ ಬರುತ್ತೆ, ದೇವರ ವಾಕ್ಯ ಯಾವಾಗ ನಮ್ಮ ಒಳಗಡೆ ಇರುತ್ತಾ ಅದೇನಾಗಿರುತ್ತೆ ಗೊತ್ತಾ? ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೇವಲ್ಲ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೀಪ ಯಾವಾಗಲೂ ತಗೊಂಡೋಗಿ ಅದನ್ನ ಬಚ್ಚಿಡೋದಿಲ್ಲ. ದೀಪ ಎಲ್ಲಿ ಇಡ್ತಾರೆ? ಕತ್ತಲಿರೋ ಸ್ಥಳದಲ್ಲಿ ತಗೊಂಡೋಗಿ ಅನೇಕರಿಗೆ ಕಾಣತಕ್ಕಂತೆ ಇಡ್ತಾರೆ. ಆ ದೀಪ ಯಾವ ಮರೆಯಲ್ಲಿದ್ರೂ ಕೂಡ ಅದು ನಾವು ಕಣ್ಣೆತ್ತಿ ನೋಡುವಾಗ ನಮ್ಮ ಕಣ್ಣಿಗೆ ಆ ದೀಪ ಕಾಣಿಸುತ್ತೆ. ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ವಾಕ್ಯದ ಬೆಳಕು ನಿನ್ನೊಳಗಡೆ ಇರುವುದಾದ್ರೆ, ದೇವರಿಗೋಸ್ಕರ ಎದ್ದು ನೀನು ಪ್ರಕಾಶಿಸುವುದಾದ್ರೆ, ದೇವರ ಉದಯ ನಿನ್ನೊಳಗಡೆ ಉದಯಿಸುತ್ತಾ ಇರುವುದಾದ್ರೆ, ಆ ಜೀವದಾಯಕ ವೃಕ್ಷ ನಿನ್ನನ್ನು ಯಾವತ್ತು ಕತ್ತಲೆಯಲ್ಲಿ ಬಚ್ಚಿಡೋದಿಲ್ಲ, ನಿನ್ನನ್ನು ಯಾವತ್ತು ಕತ್ತಲೆಯಲ್ಲಿ ಅದು ಮರೆ ಮಾಡೋದಿಲ್ಲ. ನಿನ್ನೊಳಗಡೆ ಜೀವದಾಯಕ ವೃಕ್ಷ ಬರುವುದಾದ್ರೆ ಅನೇಕರಿಗೆ ಕಾಣತಕ್ಕಂತೆ, ಅನೇಕರಿಗೆ ತೋರಿಸತಕ್ಕಂತೆ, ನೀನು ಹೇಳುವಂಥ ವಾಕ್ಯ ಅನೇಕರಿಗೆ ಬೆಳಕಾಗಿರತಕ್ಕಂತೆ ಕಾಣಿಸುತ್ತದೆ. ಅನೇಕರಿಗೆ ಕಾಣಿಸುವ ಹಾಗೆ ನೀವು ಹೀಗೆ ನಡೆದರೆ ನನ್ನ ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ. ಯಾವಾಗ ನಮ್ಮ ಒಳಗಡೆ ಇಟ್ಟಿರುವಂಥ ವಾಕ್ಯವನ್ನು ಅನೇಕರಿಗೆ ಬೆಳಕಾಗಿ, ಅನೇಕರಿಗೆ ಆ ವಾಕ್ಯವನ್ನು ನಾವು ಕಾರ್ಯ ಸಾಧಿಸುವ ಅನೇಕರಿಗೆ ತೋರಿಸೋದಕ್ಕೆ ನಾವು ಪ್ರಾರಂಭ ಮಾಡಿ, ನಾವು ಯಾವಾಗಲೂ ಆಸಕ್ತಿ ಉಳ್ಳವರಾಗಿರ್ಬೇಕು. ದೇವರೇ, ಇವತ್ತು ನನಗೋಸ್ಕರ ಒಂದು ಪಾಪಿ ಬಂದರೂ ಸರಿ, ಒಂದು ಆತ್ಮ ಬಂದರೂ ಸರಿ, ಒಂದು ಜನ ಬಂದರೂ ಸರಿ, ಇಲ್ಲ ನಾನು ಹೇಳುವಂಥ ವಾಕ್ಯ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ರು ಕೂಡ ನನ್ನ ಒಳಗಡೆ ಇಟ್ಟಿರುವಂಥ ಈ ವಾಕ್ಯ ಅನೇಕರಿಗೆ ತೋರಿಸತಕ್ಕಂತೆ, ಆ ವಾಕ್ಯ ಅನೇಕರಿಗೆ ಕಾಣಿಸತಕ್ಕಂತೆ ನಾವು ಯಾವಾಗಲೂ ಏನಾಗಿರ್ಬೇಕು? ಆಸಕ್ತಿ ಉಳ್ಳವರಾಗಬೇಕು. ದೇವರ ವಾಕ್ಯ ಹೇಳ್ತದೆ, ನೀನು ಹೀಗೆ ನಡೆದ್ರೆ ನನ್ನ ಕೆಲಸ ಸಾಧಿಸಿದ್ದು ವ್ಯರ್ಥವಾಗಲ್ಲ. ಹಲ್ಲೆಲೂಯಾ. ನಾವು ಒಂದು ತಿಳ್ಕೋಬೇಕು, ಅಯ್ಯೋ ಅವ್ರು ಮಾತಾಡ್ತಾ ಇದ್ದಾರೆ, ಇವ್ರು ಮಾತಾಡ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ, ನಿನ್ನ ವಾಕ್ಯ ಸರಿ ಇಲ್ಲ ಅಂತೇಳಿ ಅನೇಕ ನನ್ನ ಹೀಯಾಳಿಸ್ತಾ ಇದ್ದಾರೆ. ಇಲ್ಲ, ವಾರಕ್ಕೊಂದು ದಿನ ನಾನು ವಾಕ್ಯ ತಗೊಳ್ತೀನಿ, ಅಲ್ಲಿ ಜನ ಬರ್ತಾ ಇಲ್ಲ, ಅಲ್ಲಿ ಜನರಿಲ್ಲ ಅಂತೇಳಿ ಎಲ್ಲ ನಾವು ವಾಕ್ಯ ಪ್ರಿಪೇರ್ ಆಗಬೇಕಾಗಿರೋದು. ಪ್ರತಿ ಸಾರಿ ನಾವೇನಾಗಿರ್ಬೇಕು? ಆತನ ವಾಕ್ಯದ ಅಡಿಪಾಯದಲ್ಲಿ ನಾವು ಬೇರೂರಿಕೊಂಡಿರ್ಬೇಕು. ಹಲ್ಲೆಲೂಯಾ. ಬೇರೂರಬೇಕು. ದೇವರು ನನಗೆ ಕೊಟ್ಟಿರೋಂಥ ವಾಕ್ಯ, ನನಗೆ ಒಳಗಡೆ ಇಟ್ಟಿರೋ ವಾಕ್ಯವನ್ನು ಅನೇಕರಿಗೆ ಬೆಳಕಾಗಿ ಕಾಣಿಸ್ಬೇಕಂತೇಳಿ ಯಾವಾಗ ನೀನು ತೋರಿಸೋದಕ್ಕೆ ಪ್ರಾರಂಭ ಮಾಡ್ತೀಯ, ಯಾವಾಗ ನೀನು ನಡೀತೀಯ ಆ ರೀತಿ ನನ್ನೊಳಗಡೆ ಇರೋ ವಾಕ್ಯ ನಾನು ಅನೇಕರಿಗೆ ತೋರಿಸ್ಬೇಕು, ನನ್ನೊಳಗಡೆ ಇರೋ ವಾಕ್ಯ ಅನೇಕರಿಗೆ ನಾನು ಅನೇಕರಿಗೆ ಹೇಳಿ ಅನೇಕ ಜನನ ಪಾಪಿಗಳನ್ನ ಮನ ತಿರುಗಿಸ್ಬೇಕಂತೇಳಿ ನೀನು ಯಾವಾಗ ಪ್ರಾರಂಭ ಮಾಡ್ತೀಯ, ನೀನು ಇಟ್ಟಿರೋ ಗುರಿ ವ್ಯರ್ಥವಾಗೋದಿಲ್ಲ, ನಿನ್ನ ಓಟ ಎಂದಿಗೂ ಸೋತು ಹೋಗೋದಿಲ್ಲ, ನೀನು ಯಾವತ್ತೂ ನಿನ್ನ ನಂಬಿಕೆಯನ್ನು ಕಳ್ಕೊಳ್ಳೋದಿಲ್ಲ. ಅಲ್ಲೇನಾಗಿರುತ್ತೆ? ನೀನು ಇದುವರೆಗೂ ಮಾಡಿದ್ದು, ಇದುವರೆಗೂ ಸಾಧಿಸಿದ್ದು ಯಾವತ್ತೂ ಅದು ವ್ಯರ್ಥವಾಗೋದಿಲ್ಲ. ನೀನು ಈ ಲೋಕದಲ್ಲಿ ಮಾಡಿದಂಥ ಪ್ರತಿಯೊಂದು ಕೆಲಸ, ದೇವರಿಗೋಸ್ಕರ ಮಾಡಿದಂಥ ಪ್ರತಿಯೊಂದು
ಯಾವ ಕೆಲಸವಾಗಿರ್ಬೋದು ಅದು ಒಂದು ಕಾಲಕ್ಕೂ ವ್ಯರ್ಥವಾಗುವುದಿಲ್ಲ. ಅಲ್ಲಿ ಪರಲೋಕದಲ್ಲಿ ದೇವರು ನಮಗೋಸ್ಕರ ಅದು ಬಿರುದನ್ನು ಇಟ್ಟಿರ್ತಾರೆ. ನಾನು ಪ್ರಯಾಸ ಪಟ್ಟಿದ್ದು ಕೂಡ ವ್ಯರ್ಥವಾಗುವುದಿಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುತ್ತೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಮಾಡುವಂಥ ಸೇವೆ, ನಾವು ಮಾಡುವಂಥ ಪ್ರಾರ್ಥನೆ, ನಾವು ಮಾಡುವಂಥ ದೇವರ ಆಲಯದಲ್ಲಿ ಮಾಡುವಂಥ ಕೆಲಸ, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಯಾವ ಕೆಲಸ ಮಾಡಿದ್ರು ಅನೇಕರಿಗೆ ಕಾಣದೆ ಮರಿಯಾಗಿ ಒಡಕಿನ ಗೋಡೆಯಲ್ಲಿ ಕುಳಿತು ನಾವು ಮಾಡಿದಂಥ ಪ್ರಾರ್ಥನೆ ಈ ಲೋಕದಲ್ಲಿ ಯಾರು ಕಾಣದೇ ಇದ್ರು, ಆದರೆ ಒಂದು ದಿನ ದೇವರ ಮಕ್ಕಳೇ, ನಾವು ಪ್ರಯಾಸ ಪಟ್ಟಿದ್ದಕ್ಕೆ, ನಾವು ತ್ಯಾಗ ಮಾಡಿದ್ದಕ್ಕೆ, ನಾವು ದೇವರಿಗೋಸ್ಕರ ಓಡಿದ್ದು ಒಂದು ಕಾಲಕ್ಕೂ ಅದು ವ್ಯರ್ಥವಾಗುವುದಿಲ್ಲ. ದೇವರು ನಾನು ಮಾಡಿದಂಥ ಪ್ರಯಾಸ ವ್ಯರ್ಥವಾಗದೆ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ಅದೇನಾಗುತ್ತೆ, ಉಂಟಾಗುತ್ತೆ. ಹಲ್ಲೆಲೂಯಾ. ದೇವರ ಬರುವ ಸಮಯದಲ್ಲಿ ನಾವು ಆತನ ದೇವರು ಬರ್ತಾರೆ ಒಂದು ದಿನ ಮಧ್ಯಾಕಾಶಕ್ಕೆ ಬಂದ ಇಲ್ಲಿ ದೇವರಿಗೋಸ್ಕರ ನೇಮಿಸಲ್ಪಟ್ಟವರು ಪರಿಶುದ್ಧರು ಎಲ್ಲರೂ ಒಯ್ಯಲ್ಪಟ್ಟಾಗ ಯಾರೆಲ್ಲ ದೇವ್ರಿಗೋಸ್ಕರ ಯಥಾರ್ಥವಾಗಿ ಸೇವೆ ಮಾಡಿ ಪ್ರಯಾಸ ಪಟ್ಟಿದ್ದು, ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಅವ್ರು ತ್ಯಾಗ ಮಾಡಿದ್ದು ಪ್ರತಿಯೊಂದಕ್ಕೂ ದೇವರು ಏನು ಮಾಡ್ತಾರೆ, ಅಲ್ಲಿ ನಮಗೆ ರಿವಾರ್ಡನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವು ಮಾಡಿದ್ದು ಯಾವತ್ತಿಗೂ ಅದು ವ್ಯರ್ಥವಾಗುವುದಿಲ್ಲ. ಈ ಲೋಕದಲ್ಲಿ ಹಣ ಸಂಪಾದನೆ ಮಾಡ್ಬೋದು, ಕಾರ್ ಸಂಪಾದನೆ ಮಾಡ್ಬೋದು, ಮನೆ ಸಂಪಾದನೆ ಮಾಡ್ಬೋದು, ಈ ಲೋಕದಲ್ಲಿ ಜನ ಸಂಪಾದನೆ ಮಾಡ್ಬೋದು, ಸ್ನೇಹಿತನ ಸಂಪಾದನೆ ಮಾಡ್ಬೋದು. ಅದು ಎಲ್ಲವೂ ಒಂದು ದಿನ ಕಳೆದು ಹೋಗುತ್ತೆ, ಎಲ್ಲವೂ ಒಂದು ದಿನ ನಷ್ಟವಾಗುತ್ತೆ. ದೇವರಿಗೋಸ್ಕರ ಮಾಡಿದಂಥ ಪ್ರಾರ್ಥನೆ, ದೇವರಿಗೋಸ್ಕರ ಮಾಡಿದಂಥ ಆರಾಧನೆ, ನೀನೊಂದು ಹಾಡು ಬರಿತಾ ಇರ್ಬೋದು, ನೀನೊಂದು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಚಿಕ್ಕ ಮಕ್ಕಳ ಸೇವೆ ಮಾಡ್ತಾ ಇರ್ಬೋದು, ದೇವರ ಆಲಯದಲ್ಲಿ ಏನೋ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ನೀನು ಮಾಡ್ತಾ ಇರ್ಬೋದು, ಆದರೆ ಅದು ಒಂದು ಕಾಲಕ್ಕೆ ಅದು ವ್ಯರ್ಥವಾಗಲ್ಲ. ನೀನು ಮಾಡಿದಂಥ ಕೆಲಸ, ನೀನು ಪ್ರಯಾಸ ಪಟ್ಟಿದ್ದು, ನೀನು ದುಡ್ದಿದ್ದು, ನೀನು ಕಣ್ಣೀರು ಸುರಿಸಿದ್ದು, ನೀನು ಪ್ರತಿಯೊಂದು ಕೂಡ ದೇವರು ಏನು ಮಾಡ್ತಾರೆ, ಅಲ್ಲಿ ನಮಗೆ ಬಿರುದನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅಲ್ಲಿ ನಾವು ಮಾಡಿ ಪ್ರತಿಯೊಂದು ಕೂಡ ಕ್ರಿಸ್ತನ ದಿನದಲ್ಲಿ ನಾವು ಮಾಡಿದಂಥ ಪ್ರತಿಯೊಂದು ಏನಾಗುತ್ತೆ, ಅಲ್ಲಿ ಪ್ರಕಟವಾಗುತ್ತೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಓಡ್ತಾರೆ, ಏನಕ್ಕೋಸ್ಕರ ಓಡ್ತಾರೆ? ಹಣಕ್ಕೋಸ್ಕರ ಓಡ್ತಾರೆ, ಜೀವನದಲ್ಲಿ ಈ ಲೋಕದ ಪ್ರೀತಿ ಪ್ರೇಮಗೋಸ್ಕರ ಓಡ್ತಾರೆ, ನಾನಾ ವಿಧ ರೀತಿಯಲ್ಲಿ ಆಸ್ತಿ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಪಾರ್ಟಿ ಅದು ಇದು ಅಂತೇಳಿ ಈ ಲೋಕದ ರೀತಿಯಲ್ಲಿ ಅನೇಕರು ಈ ಲೋಕಕ್ಕಾಗಿ ಓಡ್ತಾರೆ. ಆದರೆ ಅವ್ರು ಓಡುವಂಥ ಓಟ ಯಾವತ್ತಿಗೂ ಕೂಡ ಅದು ವ್ಯರ್ಥವಾಗಿರುತ್ತಿಲ್ಲ, ಅದೇನಾಗಿರುತ್ತೆ, ಸೋಲಾಗಿರುತ್ತೆ. ಆದರೆ ನಾವು ಓಡುವಂಥ ಓಟ ಯಾವತ್ತು ನಮಗೇನಾಗಿರುತ್ತೆ, ಅದು ಬಿರುದಾಗಿರುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ಪಾನದ್ರವ್ಯವಾಗಿ ಅರ್ಪಿತವಾಗಬೇಕಾದರೂ ನನಗೆ ಸಂತೋಷ, ನಿಮ್ಮೆಲ್ಲರೂ ಕೂಡ ಸಂತೋಷ. ದೇವರಿಗೋಸ್ಕರ ಈ ಥರ ಮಾಡಿ ದೇಶಗಳಿಗಾಗಿ, ರಾಜ್ಯಗಳಿಗಾಗಿ, ಪಟ್ಟಣಗಳಿಗಾಗಿ, ಅನೇಕರ ಕತ್ತಲಿಂದ ಬಿಡಿಸೋದಕ್ಕಾಗಿ, ಅನೇಕರಿಗೆ ಬೆಳಕಾಗಿರೋದಕ್ಕಾಗಿ, ದೇವರು ಕೊಟ್ಟಂಥ ತಾಲಂತುಗಳನ್ನು, ದೇವರು ಕೊಟ್ಟಂಥ ವರಗಳನ್ನು ದೇವರ ನಾಮದ ಉಪಯೋಗಕ್ಕೋಸ್ಕರ ನಾವು ಮಾಡುವಾಗ ಖಂಡಿತ ಅಲ್ಲಿ ದೇವರಿಗೂ ನಂಬಿಕೆಯಿಂದ ದೇವರಿಗೆ ಯಜ್ಞವನ್ನು ಅರ್ಪಿಸಬೇಕಾದ್ರೆ ನಾವು ಪ್ರತಿಯೊಂದು ಕೂಡ ನಂಬಿಕೆಯನ್ನು ಮಾಡಬೇಕು. ಈ ವಾಕ್ಯ ಹೇಳುವಾಗ ಈ ವಾಕ್ಯ ಅನೇಕರನ್ನ ಮುಟ್ಟುತ್ತೆ. ನಾನು ಪ್ರಾರ್ಥನೆ ಮಾಡುವಾಗ ಅನೇಕ ಪಾಪಿಗಳು ಮನ ತಿರುಗ್ತಾರೆ. ನಾನು ದೆವ್ವ ಬಿಡಿಸುವಾಗ ಆ ದೆವ್ವಗಳ ಸರಪಣಿಗಳಿಂದ, ಕಟ್ಟುಗಳಿಂದ ಅವರು ಬಿಡುಗಡೆ ಆಗ್ತಾರೆ ಅಂತೇಳಿ. ಯಾವಾಗ ನೀನು ನಂಬಿಕೆಯಿಂದ ದೇವರಿಗೆ ನೀನು ಯಜ್ಞವನ್ನು ಅರ್ಪಿಸ್ತೀಯಾ, ಆ ಸೇವೆಯಲ್ಲಿ ಪಾನದ್ರವ್ಯವಾಗಿ ಅರ್ಪಿತವಾಗಬೇಕಾದ್ರೂ ಅದು ನನಗೆ ಸಂತೋಷ. ದೇವರು ಹೇಳ್ತಾ ಇದ್ದಾರೆ, ನೀನು ನಂಬಿಕೆಯಿಂದ ಯಾವಾಗ ನನಗೆ ಯಜ್ಞವನ್ನು ಅರ್ಪಿಸ್ತೀಯಾ, ಯಾವಾಗ ನೀನು ಪ್ರಾರ್ಥನೆ ಮಾಡ್ತೀಯಾ, ಆರಾಧನೆ ಮಾಡ್ತೀಯಾ, ಅನೇಕರಿಗೆ ಸುವಾರ್ತೆ ಸಾರ್ತಿ, ಆ ವಿಷಯದಲ್ಲಿ ನಾನು ಜಯ ಕಾಣ್ತೀನಿ, ಆ ವಿಷಯದಲ್ಲಿ ನಾನು ಅದ್ಭುತ ಕಾಣ್ತೀನಿ, ಒಬ್ಬರಿಗೆ ಪ್ರಾರ್ಥನೆ ಮಾಡಿ ನಾನು ಬಿಡುಗಡೆ ಕಾಣ್ತೀನಿ, ಅವ್ರ ಜೀವಿತದಲ್ಲಿ ಅದ್ಭುತ ಕಾಣುತ್ತೆ ಅಂತ ಯಾವಾಗ ನೀನು ನಂಬಿಕೆಯಿಂದ ಯಜ್ಞವನ್ನು ದೇವರಿಗೆ ಅರ್ಪಿಸಿ ಸೇವೆ ಮಾಡ್ತೀಯಾ, ಅಲ್ಲಿ ಏನಾಗುತ್ತೆ, ಅಲ್ಲಿ ದೇವರಿಗೂ ಸಂತೋಷ, ನಿನಗೂ ಸಂತೋಷ. ಹಲ್ಲೆಲೂಯಾ. ದೇವರಿಗೋಸ್ಕರ ಮಾಡುವಾಗ ಏನೋ ನಮ್ಮೊಳಗಡೆ ಒಂದು ಸಂತೋಷ, ಏನೋ ಒಂದು ಉತ್ಸಾಹ ಉಂಟಾಗುತ್ತೆ ದೇವರ ಮಕ್ಕಳೇ. ಆದರೆ ಈ ಲೋಕದಲ್ಲಿ ನೋಡಿ, ಲಾಸ್ ಏಂಜಲ್ ಅಂತ ಒಂದು ಪ್ರದೇಶದಲ್ಲಿ, ಅಮೇರಿಕ ದೇಶದಲ್ಲಿ ಯಾವ ರೀತಿ ಬೆಂಕಿ ಅನೇಕ ಬಾಲಿವುಡ್ಸ್ ಇದ್ದಾರೆ, ಅನೇಕ ಹಣವಂತರಿದ್ದಾರೆ, ಅನೇಕ ಹಾಲಿವುಡ್ಸ್ ಇದ್ದಾರೆ, ಫಿಲ್ಮ್ ಆ್ಯಕ್ಟ್ರಸ್ ಇದ್ದಾರೆ, ನಾನಾ ವಿಧವಾದ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಿ ಈ ಲೋಕದ ದೇವರೇ ಇಲ್ಲ ಅಂತೇಳಿ ಜೀವನ ಮಾಡ್ತಿದ್ದಂಥ ಆ ದೇಶದಲ್ಲಿ ಇವತ್ತು ದೇವರ ಮಕ್ಕಳೇ ಬೆಂಕಿ ಬಿದ್ದು ಆ ಬೆಂಕಿನ ಆರಿಸೋಕ್ಕಾಗ್ತಾ ಇಲ್ಲ. ದೇವರಿಲ್ಲ ಅಂತೇಳಿ ಜೀವಿಸ್ತಾ ಇದ್ದಾರೆ, ಪಾಪ ಮಾಡ್ತಾ ಇದ್ದಾರೆ, ಅನೇಕರಿಗೆ ದೇವರಿಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ, ಅನೇಕ ದೇವರಿಗೆ ಭಯಂಕರವಾದ ರೀತಿಯಲ್ಲಿ ಅವರಿಗೆ ಸ್ವಂತ ವಿಗ್ರಹಗಳನ್ನು ಮಾಡಿಕೊಂಡು ಇದೇ ನನ್ನ ದೇವರು ಅಂತೇಳಿ ಅವರು ಆರಾಧನೆ ಮಾಡ್ತಾ ಇದ್ದಾರೆ. ಕುಡಿದು ಕುಪ್ಪಳಿಸಿ ನಾನಾ ವಿಧವಾದ ರೀತಿಯಲ್ಲಿ ಕ್ರೈಸ್ತರಿಗೆ ವಿರೋಧವಾಗಿ ಮಾತಾಡಿ ಕ್ರೈಸ್ತ ಸಹೋದರನ ಹೀನವಾಗಿ ಹೀಯಾಳಿಸಿ ಇವತ್ತು ದೇವರ ಮಕ್ಕಳಲ್ಲಿ ಬೆಂಕಿ ಬಿದ್ದಿದೆ. ಆದರೆ ದೇವರ ಕೋಪವನ್ನು ತಣ್ಣಗೆ ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ಅವ್ರು ಮನ ತಿರುಗ್ತಾರೆ, ಯಾವಾಗ ಇವತ್ತು ಅವ್ರ ಲೋಕದಲ್ಲಿ ಹಣ ಸಂಪಾದನೆ ಮಾಡಿದ್ರು, ಅನೇಕ ಈ ದೇಶದಲ್ಲಿ, ಈ ಸ್ಟೇಟಲ್ಲಿ, ಕಂಟ್ರಿಲಿ ನೋಡೋದಾದ್ರೆ ಭಯಂಕರವಾದ ಶ್ರೀಮಂತ ದೇಶ ಅದಾಗಿದೆ. ಆದರೂ ಕೂಡ ಇವತ್ತು ಆ ದೇಶ ಇವತ್ತು ಸುಟ್ಟಿ ಏನಾಗಿದೆ, ಸರ್ವನಾಶವಾಗಿದೆ. ನೋಡಿ ದೇವರ ಮಕ್ಕಳು, ಈ ಲೋಕದಲ್ಲಿ ಅವ್ರು ಹಣ ಸಂಪಾದನೆ ಮಾಡಿದ್ರು, ಈ ಲೋಕದಲ್ಲಿ
ಲೋಕದಲ್ಲಿ ಆಸ್ತಿ ಸಂಪಾದನೆ ಮಾಡಿದ್ರು. ಇವತ್ತು ಅದು ಯಾವುದು ಅವರ ಬಳಿಯಲ್ಲಿಲ್ಲ, ಅದು ಯಾವುದು ಅವರ ಸಂಗಡ ಇಲ್ಲ. ಆದರೆ ದೇವರಿಗೋಸ್ಕರ ಮಾಡುತ್ತಾ, ದೇವರಿಗೋಸ್ಕರ ಜೀವಿಸುತ್ತಾ, ದೇವರಿಗೆ ಮೆಚ್ಚುಗೆ ಆಗಿ ಪರಿಶುದ್ಧರಾಗಿ ನಡೆಯುವಾಗ, ದೇವರಿಗೋಸ್ಕರ ಮಾಡಿದ್ದು ಪ್ರತಿಯೊಂದು ಕೂಡ ದೇವರಿಂದ ಬರುವಂಥ ಆಶೀರ್ವಾದ ಎಂದಿಗೂ ಅದು ವ್ಯಸನ ತರೋದಿಲ್ಲ. ಅದೇನಾಗಿರುತ್ತೆ? ಭಾಗ್ಯದಾಯಕವಾಗಿರುತ್ತೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರಿಂದ ಬರುವಂಥ ಆಶೀರ್ವಾದ ಯಾವಾಗಲೂ ನಮಗೆ ಅದು ಸಂತೋಷವಾಗಿರುತ್ತೆ, ಯಾವಾಗಲೂ ಅದು ನಮಗೆ ಸಮಾಧಾನವಾಗಿರುತ್ತೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ದೇವರು ಕೂಡ ಸಂತೋಷ ಪಡ್ತಾರಂತೆ, ದೇವರು ಕೂಡ ಉಲ್ಲಾಸ ಪಡ್ತಾರೆ. ದೇವರ ಮಕ್ಕಳೇ, ಅದಕ್ಕೆ ಆಧಾರವಾಗಿ ಇಬ್ರಿಯ ಬರೆದ ಪತ್ರಿಕೆ 12:1 ಓದಿಕೊಳ್ಳೋಣ. ಓಕೆ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನೋಡಿ, ಇಲ್ಲಿ ಅನೇಕ ನಮಗೆ ಸಂಭವಿಸ ಕಷ್ಟಗಳು ತಂದೆಯ ಶಿಕ್ಷಣವೆಂದು ತಿಳಿದು ನಾವು ಸಹಿಸಿಕೊಂಡು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡಿಬೇಕು. ಈ ಲೋಕದಲ್ಲಿ ಸಂಕಟ ಇದೆ, ಹೋರಾಟ ಇದೆ, ಪ್ರತಿಕೂಲ ಇದೆ, ಅನೇಕ ಸಮಸ್ಯೆ ಇದೆ, ಅನೇಕ ಸಾಲ ಇದೆ, ಲೋಕದಲ್ಲಿ ಭಯಂಕರವಾದ ಸಮಸ್ಯೆ ಇದೆ. ಪಾಪ ತುಂಬಿದ ಪ್ರದೇಶದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟು ಮಂದಿ ಸಾಕ್ಷಿಯುಳ್ಳ ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ. ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವಾದ ಹತ್ತಿಕೊಳ್ಳುವಂಥ ಪಾಪ ಈ ಲೋಕದಲ್ಲಿ ಇದೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಶಿಷ್ಯರು? ಇಲ್ಲಿ ಪೌಲನ್ ಏನು ಹೇಳ್ತಾ ಇದ್ದಾನೆ? ನನ್ನ ಪಾಪ ಭಯಂಕರ, ಇಲ್ಲಿ ಭಾರವಾದ ಹತ್ತಿಕೊಳ್ಳುವ ಪಾಪ ಸಹ ಇದ್ರೂ ಕೂಡ ಅದನ್ನೆಲ್ಲವನ್ನು ತೆಗೆದಿಡ್ತಾ ಇದ್ದೀನಿ. ಹಲ್ಲೆಲೂಯ. ಎಲ್ಲವನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ನಾವು ದೃಷ್ಟಿ ಇಡೋಣ. ಹಲ್ಲೆಲೂಯ. ನೋಡಿ ದೇವರ ಮಕ್ಕಳೇ, ಲೋಕದಲ್ಲಿ ಪಾಪ ಇದೆ ಇದ್ಕೊಂಡು ಪಾಪಕ್ಕೆ ನಾವು ದಾಸೋಹ ಉಳ್ಳವರಾಗಿರ್ಬಾರ್ದು, ಪಾಪನ ಹೊತ್ತುಕೊಂಡು ನಾವು ನಡೆಯುವವರಾಗಿರ್ಬಾರ್ದು. ಎಲ್ಲ ಪಾಪವನ್ನು ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನಾವು ದೃಷ್ಟಿ ಇಡಬೇಕು. ಯಾರ ಮೇಲೆ ನಾವು ದೃಷ್ಟಿ ಇಡಬೇಕು? ಯೇಸು ಕ್ರಿಸ್ತನ ಮೇಲೆ. ಯಾರ ಮೇಲೆ ದೃಷ್ಟಿ ಇಡಬೇಕು? ಯೇಸು ಕ್ರಿಸ್ತನ ಮೇಲೆ ನಾವು ದೃಷ್ಟಿ ಇಡಬೇಕು. ಯಾವಾಗ ನಾವು ದೃಷ್ಟಿ ಇಡ್ತೀರೋ ನೋಡಿ, ನಮಗೆ ನೇಮಕಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯ. ದೇವರ ಮೇಲೆ. ಈ ಲೋಕದಲ್ಲಿ ಪಾಪ ಇದೆ, ಕಷ್ಟ ಇದೆ, ಹೋರಾಟ ಇದೆ, ಪ್ರತಿಕೂಲ ಇದೆ ಅಂತ ಹೇಳ್ಕೊಂಡು ನಮ್ಮನ್ನು ನಾವೇ ಸೋತು ಹೋಗದಂತೆ, ಬಲಹೀನವಾಗದಂತೆ, ಕುಕ್ಕಿ ಹೋಗದಂತೆ, ನಮಗೆ ವಿರೋಧವಾಗಿ ಎದ್ದು ಬರುವಂಥ ಈ ಲೋಕದ ಎಲ್ಲ ಪಾಪಗಳನ್ನು ತ್ಯಜಿಸಿ, ಎಲ್ಲ ಪಾಪಗಳನ್ನು ಬಿಟ್ಟು ನಾವೇನು ಮಾಡಬೇಕು? ನಂಬಿಕೆಯನ್ನು ಹುಟ್ಟಿಸೋನು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ನಂಬಿಕೆ ಹುಟ್ಟಿಸೋದು ಯಾರು? ದೇವರು ನಮ್ಮೊಳಗಡೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನಾಗಿದ್ದಾನೆ. ಆಗಿರುವಾಗ ಆತನ ಮೇಲೆ ದೃಷ್ಟಿ ಇಟ್ಟು ನೇಮಕಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕು. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಆಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆರಸನ ರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟು ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಪ್ರಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತನ್ನು ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯ. ನೋಡಿ ದೇವರ ಮಕ್ಕಳಲ್ಲಿ ಏನು ಹೇಳ್ತಾ ಇದ್ದಾನೆ? ಪೌಲನು ಉಪದೇಶ ಮಾಡ್ತಾ ಇದ್ದಾನೆ. ಏನಂತ ಅಂದ್ಬಿಟ್ಟು ಅಂದರೆ, ನೀವು ಸ್ಥಿರಚಿತ್ತದಿಂದ ಓಡ್ರಿ. ಆತನು ಮುಂದೆ ಇಟ್ಟಿದ್ದ ಸಂತೋಷ, ದೇವನ ಮುಂದೆ ಒಂದು ಸಂತೋಷ ಇಟ್ಟಿದ್ದಾರೆ. ಸಂತೋಷಕ್ಕೋಸ್ಕರ ಅವಮಾನವನ್ನು ಆಲಸ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡ ಯೇಸು ಕ್ರಿಸ್ತನ ಕುರಿತು ಅಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ ದೇವರ ಮಕ್ಕಳೇ? ದೇವರ ಸಿಂಹಾಸನ ಬಲಗಡೆಯಲ್ಲಿ ಆತನ ಆಸೀನ ರೂಢನಾಗಿದ್ದಾನೆ. ನೋಡಿ ದೇವರ ಮಕ್ಕಳೇ, ಯೇಸು ಸ್ವಾಮಿ ಅನೇಕ ಅವಮಾನ ಆಯಿತು ಅವರಿಗೆ. ಅನೇಕ ಶಿಲುಬೆಗೆ ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಅಕ್ರಮಗಳಿಗೋಸ್ಕರ ಅವ್ರು ಶಿಲುಬೆಗೋಸ್ಕರ ತೂಗಾಕಲ್ಪಟ್ರು. ಅನೇಕ ಅವಮಾನಗಳನ್ನು ಸಹಿಸಿಕೊಂಡ್ರು, ಅನೇಕ ನಿಂದಿಸಲ್ಪಟ್ರು. ನಮಗೋಸ್ಕರ ಅವ್ರನ್ನ ತೂಚಿ ಅಂತ ಉಗಿದು ಅವ್ರನ್ನ ಅನೇಕ ನಮ್ಮ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟರು. ದೇವರ ಮಕ್ಕಳೇ, ಇಷ್ಟೆಲ್ಲ ಅವರು ಸಹಿಸಿಕೊಂಡು ಅವರು ಕೊನೆಗೆ ಅವರು ಮರಣ ಹೊಂದಿದ ನಂತರ ಅವರು ಸತ್ತು ಪುನರುತ್ಥಾನವಾಗಿ ಎದ್ದು ಅವರು ಜೀವ ಎಂಬ ಜಯಮಾಲೆಯನ್ನು ಹೊಂದಿದ್ರು. ಅದು ಮಾತ್ರ ಅಲ್ಲದೆ ಅವರು ಸಿಂಹಾಸನದ ಬಲಗಡೆಯಲ್ಲಿ ಆಸೀನ ರೂಢನಾಗಿದ್ದಾರೆ. ಹಲ್ಲೆಲೂಯ. ನೋಡಿ ದೇವರ ಮಕ್ಕಳೇ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದೆ ಆಲೋಚನೆ ಮಾಡ್ರಿ. ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸುವಾಗ ಆತನು ಏನು ಮಾಡ್ದ? ಪಾಪಿಗಳಿಂದ ಎಷ್ಟು ವಿರೋಧಗಳನ್ನು ಅವರು ಸಹಿಸಿಕೊಂಡ್ರು.
ಪಾಪಿಗಳಿಂದ ಅನೇಕ ವಿರೋಧ ಬಂತು ಯೇಸು ಸ್ವಾಮಿಗೆ, ಅದೆಲ್ಲವನ್ನು ಸಹಿಸಿಕೊಂಡ್ರು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ನಾವೇನು ಮಾಡಬೇಕು? ನಮಗೆ ಎದುರಾಗಿ ಅನೇಕ ಪಾಪ ಬರುತ್ತೆ. ಸುಳ್ಳು ಹೇಳಬೇಕು, ಚಾಡಿ ಹೇಳಬೇಕು, ಮತ್ತೊಬ್ಬರ ಮೇಲೆ ಬ್ರಿಟನ್ನೆಸ್, ಕಹಿ, ಕೋಪ, ಕ್ರೋಧ, ಮತ್ಸರ, ಮತ್ತೊಬ್ಬರನ್ನ ನೋಡಿ ಮೋಹಿಸೋದು, ಈ ರೀತಿ ಎಲ್ಲ ಈ ಲೋಕದಲ್ಲಿ ಪಾಪ ತುಂಬಿಕೊಂಡಿದೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಪಾಪಕ್ಕೆ ವಿರುದ್ಧವಾಗಿ ನಾವು ಹೋರಾಡಬೇಕು. ಯಾವುದಕ್ಕೆ ವಿರುದ್ಧವಾಗಿ? ಈ ಲೋಕದಲ್ಲಿ ಇರುವಂಥ ಎಲ್ಲ ಪಾಪಗಳಿಗೆ ವಿರುದ್ಧವಾಗಿ ನಾವು ಹೋರಾಡಬೇಕು. ಏನಾದರೂ ಒಂದು ಪಾಪ ನಮ್ಮ ಒಳಗಡೆ ಇದೆ ಅಂದರೆ ಆ ಪಾಪವನ್ನು ನನ್ನಿಂದ ತೆಗೆದುಹಾಕು ದೇವರೇ, ಆ ಪಾಪನ ನಾನು ಗದರಿಸ್ತಾ ಇದ್ದೀನಿ, ನನ್ನ ಶರೀರವನ್ನು ನನ್ನನ್ನು ಬಿಟ್ಟು ತೊಲಗೋಗ್ಲಿ ಅಂತೇಳಿ ನಾವೇನು ಮಾಡಬೇಕು? ಪ್ರತಿದಿನ ಈ ಲೋಕದಲ್ಲಿ ಇರುವಂಥ ಎಲ್ಲ ಪಾಪನ ನಾವು ಜಯಿಸ್ತಾ ಇರಬೇಕು. ನನಗೆ ಎಲ್ಲ ಪಾಪದಿಂದ ತೊಳೆಯಲ್ಪಟ್ಟಿದ್ದೇನೆ, ಯೇಸು ಕ್ರಿಸ್ತ ನನ್ನ ಪಾಪವನ್ನು ತೊಳೆದಿದ್ದಾರೆ, ನಾನು ಪರಿಶುದ್ಧ ಜೀವನ ಮಾಡ್ತಾ ಇದ್ದೀನಿ ಅಂತೇಳಿ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದಂತೆ ಪ್ರತಿದಿನ ಬರುವಂಥ ಎಲ್ಲ ಪಾಪನ ನಾವೇನು ಮಾಡಬೇಕು? ಎದುರಿಸೋರಾಗಿರ್ಬೇಕು. ಅದು ಇಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಅನೇಕ ಪಾಪ ಇದೆ, ಆ ಪಾಪನ ಹೋರಾಡಕ್ಕಾಗದೆ ಪ್ರಾಣಪ್ರಾಯದ ತನಕ ಇನ್ನೂ ನೀವು ಅದನ್ನು ಎದುರಿಸಲಿಲ್ಲ, ಮಕ್ಕಳಾಗಿ ನೀವು ಜೀವಿಸ್ತಾ ಇದ್ದೀರಾ. ಅಲ್ಲೆಲಿಯ ವಾಕ್ಯದಲ್ಲಿ ಅಡಿಪಾಯದಲ್ಲಿ ಬೇರೂರಿ, ನಂಬಿಕೆಯಲ್ಲಿ ಬೇರೂರಿ, ರಂಗಸ್ಥಳದಲ್ಲಿ ನಿಂತ್ಕೊಂಡು ಓಟವನ್ನು ಓಡ್ತೀನಿ ಅಂತೇಳಿ, ಸ್ಥಿರಚಿತ್ತದಿಂದ ಓಡ್ತೀನಿ ಅಂತ ಹೇಳಿ ಬಂದು ಇನ್ನೂ ನೀವು ಪಾಪನ ಹೊತ್ತುಕೊಂಡು ನಡೀತಾ ಇದ್ದೀರಾ, ಇನ್ನೂ ಪಾಪವನ್ನು ನೀವು ಎದುರಿಸಕ್ಕಾಗದೆ ನೀವು ಇನ್ನೂ ಮಕ್ಕಳ ರೀತಿಯಲ್ಲಿ ಜೀವಿಸ್ತಾ ಇದ್ದೀರಾ ಅಂತೇಳಿ ಇಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನೆ? ಅಲ್ಲಿ ಅನೇಕರಿಗೆ ಅವನು ಉಪದೇಶ ಮಾಡ್ತಾ ಇದ್ದಾನೆ. ನೋಡಿ, ದೇವರು ಕೆಲವು ಟೈಮ್ ನಮ್ಮನ್ನು ಶಿಕ್ಷಿಸ್ತಾರೆ. ಮಗನೇ, ಕರ್ತನ ಶಿಕ್ಷೆಯನ್ನು ತಾಸ್ತಾರ ಮಾಡಬೇಡ. ದೇವರು ನಮ್ಮನ್ನು ಶಿಕ್ಷಿಸ್ತಾರೆ. ಒಂದೊಂದ್ಸರಿ ಆತ ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಯಾವ ರೀತಿ ದೇವರು ನಮ್ಮನ್ನು ಶಿಕ್ಷಿಸ್ತಾರೆ? ಕೆಲವು ಟೈಮ್ ನಮಗೆ ಸಮಸ್ಯೆ ಬರುತ್ತೆ, ಹೋರಾಟ ಬರುತ್ತೆ, ಅನೇಕ ಅವಮಾನ ಬರುತ್ತೆ, ನಿಂದನೆ ಬರುತ್ತೆ, ಹಣಕಾಸು ನಮ್ಮ ಕೈಯಲ್ಲಿ ಇರೋದಿಲ್ಲ. ಈ ರೀತಿ ಎಲ್ಲ ಒಂದು ರೀತಿ ನಮಗೆ ಬರುವಾಗ ನಾವೇನು ಮಾಡಬೇಕು? ಬೇಸರಗೊಳ್ಳಬಾರ್ದು. ಕರ್ತನು ತನ್ನನ್ನು ಪ್ರೀತಿಸುವವರನ್ನು ಶಿಕ್ಷಿಸುತ್ತಾನೆ. ಯಾರನ್ನ ಕರ್ತನು ಪ್ರೀತಿಸೋದು? ಶಿಕ್ಷಿಸೋದು ಯಾರನ್ನ ಪ್ರೀತಿಸುತ್ತಾನೋ ಅವ್ರನ್ನ ಶಿಕ್ಷಿಸ್ತಾನೆ. ಈ ಲೋಕದಲ್ಲಿ ಅನೇಕರು ಹೇಳ್ತಾರೆ, ನೀನೊಂದು ಪಾಪಿ, ನೀನೊಂದು ಕೆಲಸಕ್ಕೆ ಬರದೇ ಇರೋನು, ನೀನೇನಕ್ಕೂ ಪ್ರಯೋಜನ ಇಲ್ಲ, ನೀನು ಹಣ ಗಳಿಸೋದಕ್ಕೂ ನಿನ್ಗೆ ಯೋಗ್ಯತೆ ಇಲ್ಲ, ನಿನ್ನ ಜೀವಿತದಲ್ಲಿ ಉದ್ಧಾರ ಆಗಲ್ಲ, ನಿನ್ನ ಮೇಲಕ್ಕೆ ಬರಲ್ಲ ಅಂತ ಅನೇಕ ನಾನಾ ವಿಧವಾದ ರೀತಿಯಲ್ಲಿ ಮಾತಾಡಿ ನಿಮ್ಮನ್ನು ಅವಮಾನ ಪಡಿಸ್ತಾರೆ. ಆದರೂ ಕೂಡ ಒಂದು ಪಾಪಿ ಮನ ತಿರುಗಿ ಯೇಸುನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಅವನನ್ನು ಸೇವೆಗಾಗಿ ನೇಮಕ ಮಾಡುವಾಗ, ಸೇವೆಗಾಗಿ ಆರಿಸಿಕೊಳ್ಳುವಾಗ, ಆತನ ಚಿತ್ತವನ್ನು ನೆರವೇರಿಸುವಾಗ, ದೇವರ ಉದ್ದೇಶ ಅವನಲ್ಲಿ ಫುಲ್ಫಿಲ್ ಆಗಬೇಕಾದ್ರೆ ದೇವರು ಏನು ಮಾಡ್ತಾರೆ? ಅವ್ರನ್ನ ಶಿಕ್ಷಿಸ್ತಾರೆ, ಅವ್ರನ್ನ ಗದರಿಸ್ತಾರೆ. ನೀನು ಮಾಡ್ತಾರೆ ತಪ್ಪು, ನೀನು ಮಾಡ್ತಾರೆ ಸರಿಯಲ್ಲ ಅಂತೇಳಿ ಅನೇಕ ವಿಧವಾದ ರೀತಿಯಲ್ಲಿ ಗದರಿಸ್ತಾರೆ. ಆದರೆ ಕರ್ತನು ಯಾರನ್ನ ಶಿಕ್ಷಿಸೋದು? ಆತನ ಮಕ್ಕಳನ್ನು ಯಾರನ್ನ ಪ್ರೀತಿಸುತ್ತಾರೋ ಅವ್ರನ್ನೇ ಶಿಕ್ಷಿಸೋದು. ಹಲ್ಲೆಲೂಯ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ. ಹಲ್ಲೆಲೂಯ. ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಅನೇಕ ಸಾರಿ ನಮಗೆ ಕಷ್ಟ ಬಂದಾಗ, ಹೋರಾಟ ಬಂದಾಗ, ಅಯ್ಯೋ ದೇವರು ಎಲ್ಲಿದ್ದಾರೆ, ದೇವರನ್ನ ಕೈ ಬಿಟ್ಟಿದ್ದಾರೆ, ಯಾಕೆ ನನಗೆ ಈ ರೋಗ, ಯಾಕೆ ನನಗೆ ಇಷ್ಟೊಂದು ಕಷ್ಟ, ಯಾಕಿಂತ ಒಂದು ಸಮಸ್ಯೆದಲ್ಲಿ ಅದು ಹೋಗ್ತಾ ಇದ್ದೀನಿ ಅಂತೇಳಿ ಅನೇಕರು ಸೋತು ಹೋಗ್ತೀರಾ. ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಶಿಕ್ಷಿಸುವಾಗ, ದೇವರು ನಿಮ್ಮನ್ನು ಗದರಿಸುವಾಗ ನಿಮ್ಮಲ್ಲೊಂದು ಬದಲಾವಣೆ ಉಂಟಾಗುತ್ತೆ, ನಿಮ್ಮಲ್ಲೊಂದು ಮಾನಸಾಂತರ ಉಂಟಾಗುತ್ತೆ, ನಿಮ್ಮಲ್ಲೊಂದು ರೂಪಾಂತರ ಉಂಟಾಗುತ್ತೆ. ಅನೇಕರಿಗೆ ಬೆಳಕಾಗಿರತಕ್ಕಂತೆ ಕುಲ್ಲು ಮೇಲೆ ಕಾಯಿಸಿದ ಚಿನ್ನವನ್ನು ಯಾವ ರೀತಿ ಅದು ಹೊರಗಡೆ ತೆಗೆದಾಗ ಅದು ಶೈನ್ ಆಗ್ತಾ ಇರುತ್ತೋ, ಆ ರೀತಿ ಅನೇಕರಿಗೆ ಶೈನ್ ಆಗತಕ್ಕಂತೆ, ಅನೇಕರಿಗೆ ಬೆಳಕಾಗತಕ್ಕಂತೆ, ಪ್ರಕಾಶಿಸತಕ್ಕಂತೆ ದೇವರು ನಮ್ಮನ್ನು ಒಂದು ರೂಪಾಂತರಕ್ಕೆ ತೆಗೆದುಕೊಂಡು ಬರ್ತಾರೆ. ಇವತ್ತು ನಿನ್ನನ್ನು ಯೇಸು ಸ್ವಾಮಿ ನಿನ್ನನ್ನು ಮಗನಾಗಿ ಪ್ರೀತಿಸ್ತಾ ಇದ್ದಾರಾ? ಇವತ್ತು ನಿನ್ನನ್ನು ಮಗಳಾಗಿ ಪ್ರೀತಿಸ್ತಾ ಇದ್ದಾರಾ? ಸರಿಯಾದ ರೂಪಾಂತರಕ್ಕೆ ಬರಬೇಕಾದ್ರೆ, ಸರಿಯಾದ ರೀತಿಯಲ್ಲಿ ನಾವು ಅನೇಕರಿಗೆ ಬೆಳಕಾಗಬೇಕಾದ್ರೆ, ಕೆಲವು ಸ್ವಭಾವಗಳು, ಕೆಲವು ಆಲೋಚನೆಗಳು, ಕೆಲವು ಯೋಚನೆಗಳನ್ನ ದೇವರು ತೆಗೆದಾಕಬೇಕಾದ್ರೆ ದೇವರು ನಮ್ಮನ್ನು ಏನು ಮಾಡಬೇಕು? ತನ್ನನ್ನು ಪ್ರೀತಿಸುವವರಿಗೆ ಆತನ ಶಿಕ್ಷಿಸುತ್ತಾನೆ. ಆತನ ಶೋಧನೆ ಬರುತ್ತೆ, ಶಿಕ್ಷಿಸುತ್ತಾನೆ. ಆದರೆ ನಮಗೆ ಸಹಿಸಿಕೊಳ್ಳಬೇಕಾದ ನಮಗೆ ಎಷ್ಟು ಸಹಿಸಿಕೊಳ್ಳಕ್ಕಾಗುತ್ತೋ ಅಷ್ಟೇ ಶೋಧನೆಯನ್ನು ಕೊಡೋದು ದೇವರು. ಆ ಶೋಧನೆಯಿಂದ ಕೂಡ ದೇವರು ನಮ್ಮನ್ನು, ಶೋಧನೆ ಬಂತು ಅಂತ ಹೇಳ್ಬಿಟ್ಟು ನೀವು ಸೋತೋಗ್ಬೇಡ್ರಿ ದೇವರ ಮಕ್ಕಳೇ. ಶೋಧನೆ ಬಂದರೂ ಕೂಡ ಆ ಶೋಧನೆಯಿಂದ ಬಿಡಿಸುವವನು ಆತನಾಗಿದ್ದಾನೆ. ಹಲ್ಲೆಲೂಯಾ. ನೀವು ಶಿಕ್ಷಿಸುವರಾಗೋದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳ್ರಿ. ಇವತ್ತು ದೇವರೇ ಏನಾದರೂ ಶಿಕ್ಷೆ ಬರ್ತಾ ಇದ್ರೆ, ಅಯ್ಯೋ ಶಿಕ್ಷೆ ಅಂತೇಳಿ ನೀವು ಸೋತೋಗ್ಬೇಡ್ರಿ. ದೇವರೇ ನೀನೇ, ಯೋಬನು ಯಾವ ರೀತಿ ಹೇಳ್ದ, ನೀನೇ ಕೊಟ್ಟೆ ನೀನೇ ತೆಗೆದುಕೊಂಡೆ ಅನ್ನೋ ರೀತಿಯಲ್ಲಿ ದೇವರು ನಮ್ಮನ್ನು ಏನಾದರೂ ಶಿಕ್ಷಿಸ್ತಾ ಇದ್ರೆ, ಆ ಶಿಕ್ಷೆಗೆ ನನಗೆ ಒಳಗಾಗ್ತೀರಪ್ಪ, ನಿನ್ನ ಶೋಧನೆ ಅಪ್ಪ, ಬರುವಂಥ ಶೋಧನೆಯಿಂದ ಜಯಿಸೋದಕ್ಕೆ ನನಗೆ ಕೃಪೆ ಕೊಡು, ಬಲ ಕೊಡು. ಯಾವಾಗ ದೇವರು ನಮ್ಮನ್ನು ಶಿಕ್ಷಿಸುತ್ತಾರೆ, ಯಾವಾಗ ನಮಗೆ ಶೋಧನೆ ಬರುತ್ತೋ ದೇವರಲ್ಲಿ ನಾವು ಬಲವಾಗ್ತೀರಿ. ಪ್ರಾರ್ಥನೆ
ಪ್ರಾರ್ಥನೆಯಲ್ಲಿ ಬಲವಾಗ್ತೀರಿ. ಶೋಧನೆಗಳು ಬರುವಂಥ ಶೋಧನೆಗಳನ್ನು ಎದುರಿಸತಕ್ಕಂಥ ಒಂದು ದೇವರ ಶಕ್ತಿ ಬಲವನ್ನು ನಾವು ಹೊಂದಿಕೊಳ್ತೀವಿ. ಯಾವಾಗ ಕಷ್ಟ ಬರುತ್ತೆ, ಹೋರಾಟ ಬರುತ್ತೆ, ದೇವರನ್ನು ಹುಡ್ಕೊಂಡು ಈ ಲೋಕದಲ್ಲಿ ಎಲ್ಲರೂ ಕೈ ಬಿಟ್ಟಾಗ ನಾವೇನಾಗ್ತೀವಿ, ದೇವರ ಬಳಿಯಲ್ಲಿ ದೇವರ ಹತ್ತಿರ ಹೋಗ್ಬೇಕಾದ್ರೆ, ದೇವರ ಸಂಗಡ ಹೋಗ್ಬೇಕಾದ್ರೆ ದೇವರು ನಮ್ಮನ್ನ ಶಿಕ್ಷಿಸುತ್ತಾರೆ. ಹಲ್ಲೆಲೂಯಾ. ಯಾವಾಗ ಶಿಕ್ಷಿಸ್ತಾರೆ ಆವಾಗ ನಾವು ದೇವರ ಬಳಿಗೆ ಹೋಗ್ತೀವಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ನೋಡಿ, ದೇವರು ತನ್ನ ಎತ್ತ ತಂದೆ ಯಾಕೆ ಮಕ್ಕಳು ತಪ್ಪು ಮಾಡಾಗ ಹೊಡಿತಾರೆ? ನನ್ನ ಮಕ್ಕಳು ದಾರಿ ತಪ್ಪು ಹೋಗ್ಬಾರ್ದು, ನನ್ನ ಮಕ್ಕಳು ರಾಂಗ್ ರೂಟ್ಗೆ ಹೋಗ್ಬಾರ್ದು, ಅವ್ರು ಒಳ್ಳೆ ದಾರಿಯಲ್ಲಿ ಬರಬೇಕಂತೇಳಿ ಕೆಲವು ತಂದೆ ತಾಯಿಗಳು ಬೈತಾರೆ, ಕೆಲವರು ಹೊಡಿತಾರೆ, ಕೆಲವರು ಅವ್ರಿಗೆ ಆದ ರೀತಿಯಲ್ಲಿ ಅವ್ರಿಗೆ ಮಕ್ಕಳನ್ನ ಸರಿಯಾದ ಮಾರ್ಗಕ್ಕೆ, ಒಳ್ಳೆ ತಂದೆ ತಾಯಿಗಿರೋರು ಒಳ್ಳೆ ಮಾರ್ಗದರ್ಶನಕ್ಕೆ ತರಬೇಕಂತೇಳಿ ಅವ್ರನ್ನ ಯಾವುದಾದ್ರೂ ಒಂದು ಮಂಡಲಕ್ಕೆ ಅವ್ರನ್ನ ದಾರಿ ತರಬೇಕಂತ ಅವರು ಪ್ರಯಾಸ ಪಡ್ತಾ ಇರ್ತಾರೆ. ಅದೇ ರೀತಿ ಈ ಲೋಕದ ತಂದೆ ತಾಯಿ ಹಾಗೆ ಮಾಡುವಾಗ, ಪರಲೋಕದಲ್ಲಿ ತಾಯಿಯ ಗರ್ಭದಲ್ಲಿ ನಮ್ಮನ್ನು ಸೃಷ್ಟಿಸಿರುವಾಗ ಹೆಂಗ್ ಬೇಕಂದ್ರೆ ಹಂಗೆ ಬೆಳೆದು ಅಂಕುಟೊಂಕು ಥರ ಬೆಳೆದು ಯಾವುದೋ ರೀತಿ ನಾವು ಜೀವಿಸ್ತಾ ಇದ್ರೆ ದೇವರು ನೋಡಿಕೊಂಡು ಅದನ್ನು ಸುಮ್ಮನೆ ಇರೋದಿಲ್ಲ. ಆತ ನಮ್ಮನ್ನು ಶಿಕ್ಷಿಸುತ್ತಾನೆ. ಶಿಕ್ಷಿಸುವುದು ಮಾತ್ರ ಅಲ್ಲ, ನಮ್ಮನ್ನು ಮಕ್ಕಳ ಎಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದಿದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊತ್ತು ಪುತ್ರರಿಂದ ನೀವು ಹುಟ್ಟಿಲ್ಲ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಯಾವಾಗ ದೇವರು ನಮ್ಮನ್ನು ಶಿಕ್ಷಿಸೋದಕ್ಕೆ ಪ್ರಾರಂಭ ಮಾಡ್ತೀರಿ, ನಾವು ಶಾರೀರ ಸಂಬಂಧವಾಗಿ ನಡೆಯುವುದಿಲ್ಲ, ಲೋಕ ಸಂಬಂಧವಾಗಿ ನಡೆಯುವುದಿಲ್ಲ, ಆತ್ಮನ ತಂದೆ ಸಂಬಂಧವಾಗಿ ನಾವು ನಡೆಯುವವರಾಗಿರ್ತೀವಿ. ಹಲ್ಲೆಲೂಯಾ. ಲಾಸ್ಟ್ ಅಧ್ಯಾಯ ಓದಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಯಾಕೋಬನು 1ನೇ ಅಧ್ಯಾಯ 12ನೇ ವಾಕ್ಯ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನವಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸರಾಗಿ ಪಾಪನಿರುತ್ತದೆ, ಪಾಪವು ತುಂಬ ಬೆಳೆದು ಮರಣ ನಡೆಯುತ್ತದೆ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದೆ ಎಲ್ಲ ವರಗಳು ಮೇಲಣೆಯಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣವಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತೆವೇನೂ ಇಲ್ಲ, ವ್ಯತ್ಯಾಸವೂ ಸೂಚನೆಯೂ ಇಲ್ಲ. ಆತನು ತನ್ನ ಸೂಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಾಗಿ ಪ್ರಥಮ ಫಲದಂತ ಇದ್ದೇವೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳು, ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಕಷ್ಟವನ್ನು ಯಾರು ಸಹಿಸ್ಕೊಳ್ತಾರೆ ಅವರು ಧನ್ಯರು. ಅನೇಕ ಸಾರಿ ಸೇವೆಗಂತ ಬರ್ತಾರೆ, ದೇವರಿಗೋಸ್ಕರ ನಿಲ್ತೀನಿ ಅಂತ ಹೇಳಿ ಬರ್ತಾರೆ. ಅನೇಕ ಕುಟುಂಬನ ಬಿಟ್ಟು ದೇವರ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ತಾರೆ. ಆ ಸ್ವಲ್ಪ ಸಮಯ ಅವ್ರಿಗೆ ಕಷ್ಟ ಬರುತ್ತೆ. ಕಷ್ಟ ಏನಾದರೂ ಬಂದರೆ ಅವ್ರು ಏನು ಮಾಡ್ತಾರೆ, ಕಷ್ಟ ಸಹಿಸ್ಕೊಳ್ಳೋಕ್ಕಾಗದೆ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತದೆ, ಕಷ್ಟ ಬಂದಾಗ ಕಷ್ಟನ ಯಾರು ಸಹಿಸ್ಕೊಳ್ತಾರೆ, ದೇವರೇ ಈ ಕಷ್ಟ ಇದೆಯಪ್ಪ, ನನಗೆ ಕೃಪೆ ಕೊಡು, ಬಲ ಕೊಡು, ನೀನು ನನ್ನ ನಡೆಸು, ಈ ಕಷ್ಟದಿಂದ ನನ್ನ ಬಿಡಿಸು ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕೆ ಹೊರತು ಆ ಕಷ್ಟ ಬಂತೇಳಿ ನಾವು ದೇವ್ರನ್ನ ಬಿಟ್ಟು ದೂರ ಓಡಿ ಹೋಗ್ಬಾರ್ದು. ಹಲ್ಲೆಲೂಯಾ. ಯಾರು ಕಷ್ಟ ಸಹಿಸ್ಕೊಳ್ತಾರೋ ಅವನು ಧನ್ಯನು. ಹಲ್ಲೆಲೂಯಾ. ಅವನು ಪರಿಶೋಧಿತವಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತಾನೆ. ಹಲ್ಲೆಲೂಯಾ. ಕಷ್ಟ ಸಹಿಸ್ಕೊಳ್ತಾನೆ. ಯಾವುದು ಸಹಿಸ್ಕೊಂಡ್ಮೇಲೆ ಸಹಿಸ್ಕೊಂಡಿದ ತಕ್ಷಣ ಅದೇ ಕಷ್ಟದಲ್ಲೇ ದೇವರಿನ ಹಾದು ಹೋಗೋದಕ್ಕೆ ಬಿಡೋದಿಲ್ಲ. ಅದೇ ಪರಿಸ್ಥಿತಿನಲ್ಲೇ, ಅದೇ ಸೋಲಲ್ಲೇ, ಅದೇ ವಿಜಯದ ಕಡೆ ದೇವರಿನ ನಡೆಸೋದಿಲ್ಲ. ದೇವರು ಯಾರು ಕಷ್ಟವನ್ನು ಸಹಿಸ್ಕೊಳ್ತೀರಾ ಅವರಿಗೆ ಜೀವ ಎಂಬ ಜಯಮಾಲೆಯನ್ನು ಹೊಂದುತ್ತಾನೆ. ಮತ್ತು ಸ್ವಾಮಿ ತನ್ನನ್ನು ಪ್ರೀತಿಸುವವರಿಗೆ ಈ ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾರನ್ನ ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಷ್ಟವನ್ನು ಕೊಡೋದು, ಅವರಿಗೆ ವಾಗ್ದಾನ ಮಾಡೋದು, ಕಷ್ಟದ ವಾಗ್ದಾನ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳು, ಯಾವಾಗ ಕಷ್ಟವನ್ನು ಸಹಿಸಿಕೊಂಡ ಮೇಲೆ, ಪರಿಶೋಧಿತವಾದ ಮೇಲೆ ಜೀವವೆಂಬ ಜಯಮಾಲೆ ಹೊಂದೋದು ಮಾತ್ರ ಅಲ್ಲ, ಅವನು ಎಲ್ಲ ಕಷ್ಟಗಳು ನೀಗಿ, ಅವನು ಎಲ್ಲ ಸಮಸ್ಯೆಗಳು ನೀಗಿ, ಹಿಂದೆ ನೋಡಿದಂಥ ಪರಿಸ್ಥಿತಿ ಮತ್ತೆ ಅವನು ನೋಡದಂತೆ ದೇವರನ್ನು ಅನೇಕರಿಗೆ ಆಶ್ರದವಾಗತಕ್ಕಂತೆ ದೇವರವನ್ನ ಮಾನಿಸ್ತಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, 13ನೇ ವಾಕ್ಯದಲ್ಲಿ ಓದುವಾಗ, ಯಾವನಾದರೂ ಪಾಪ ಮಾಡೋದಕ್ಕೆ ಪ್ರೇರೇಪಿಸಲ್ಪಟ್ಟಾಗ ಓಟವನ್ನು ಸ್ಥಿರಚಿತ್ತದಿಂದ ಓಡ್ತಾ ಇದ್ದೀವಿ, ದೇವ್ರಿಗೋಸ್ಕರ ನಿಂತಿದ್ದೀವಿ, ಅನೇಕ ಕಷ್ಟಗಳನ್ನು ಸಹಿಸ್ಕೊಳ್ತಾ ಇದ್ದೀವಿ. ಕೆಲವು ಟೈಮ್ ಏನಾದರೂ ನಮಗೆ ಗೊತ್ತಿಲ್ಲದ ಸೈತಾನ ನಮ್ಮ ಒಳಗಡೆ ಪಾಪವನ್ನು ಪ್ರೇರೇಪಿಸಿ ಪಾಪವನ್ನು ತಂದಾಕಿ ಯಾವನಾದರೂ ಪಾಪ ಮಾಡೋದಕ್ಕೆ ಪ್ರೇರೇಪಿಸಲ್ಪಟ್ಟಾಗ ಆ ಪಾಪ ದೇವರಿಂದ ಉಂಟಾಯ್ತಂತ ನಾವು ಹೇಳ್ಬಾರ್ದು. ಯಾವತ್ತು ಪಾಪಕ್ಕೆ ಕಾರಣ ನಮ್ಮ ದೇವರಲ್ಲ, ಪಾಪವನ್ನು ತಂದಾಕದು ಯಾರು? ಈ ಲೋಕದ ಸೈತಾನನು. ಆಲೋಚನೆ ತಂದಾಕದು ಈ ಲೋಕದ ಸೈತಾನನ ಕ್ರಿಯೆಗಳು. ಅದಕ್ಕೆ ನಾವು ಅಯ್ಯೋ ಆ ಪಾಪ ಮಾಡಿಬಿಟ್ಟು ಇದು ದೇವರು ನನಗೆ ಬರ ಮಾಡಿದ್ದು, ಇದು
ದೇವ್ರು ನನಗೆ ತಂದು ಕೊಟ್ಟಿದ್ದು, ದೇವರಿಂದ ಬಂತು, ನಾನು ದೇವ್ರಿಗೋಸ್ಕರ ಜೀವಿಸ್ತಾ ಇದ್ದೀನಿ ಅಂತಲ್ಲ. ಪಾಪ ನಮ್ಮ ಒಳಗಡೆ ಬರೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಎಲ್ಲೋ ನಾವು ಸೈತಾನ್ಗೆ ಅವಕಾಶ ಕೊಟ್ಟಿರ್ತೀರಿ, ಇಲ್ಲ ನಮ್ಮ ಮನಸ್ಸಿನಲ್ಲೋ ನಮ್ಮ ಯೋಚನೆಯಲ್ಲೋ ನಾವು ಥಿಂಕ್ ಮಾಡಿರ್ತೀರಿ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ಪಾಪ ಯಾವತ್ತು ದೇವರಿಂದ ಬಂದಿದ್ದಂತ ನಾವು ಹೇಳ್ಬಾರ್ದು. ಈ ಏನಾದರೂ ಪಾಪ ನಮ್ಮೊಳಗಡೆ ಮಾಡ್ಬೇಕಂತೇಳಿ ಪ್ರೇರಣೆ ಬಂದಾಗ, ಇಲ್ಲ ನಾವು ಏನಾದರೂ ಅಲ್ಲಿ ಹೋಗ್ಬೇಕಂತೇಳಿ ಪ್ರೇರಣೆ ಬಂದಾಗ ದೇವರೇ ನನ್ನ ಕಲಿಸ್ಕೊಟ್ಟಿದ್ದು, ದೇವರೇ ನನ್ನ ಜಾಗ ಕಲಿಸಿದ್ದು, ಆ ಲೋಕದ ಸ್ನೇಹಿತರ ಬಳಿಗೆ ಹೋಗುವಂತ ದೇವರೇ ಹೇಳಿದ್ದು, ಆ ಜಾಗಕ್ಕೆ ಹೋಗೋ ದೇವರೇ ಹೇಳಿದಂತ ನಾವು ಹೇಳ್ಬಾರ್ದು. ಯಾಕಂದ್ರೆ ಪಾಪಕ್ಕೆ ದೇವರು ಕಾರಣನೇ ಅಲ್ಲ. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಯಾವತ್ತೂ ದೇವರು ಕೆಟ್ಟದನ್ನ ಕೆಟ್ಟದಕ್ಕೆ ಮಾಡುವಂತ ದೇವರು ಯಾವತ್ತೂ ಸಂಬಂಧಪಟ್ಟಿಲ್ಲ. ಆತನು ಯಾರನ್ನ ಪಾಪಕ್ಕೆ ಯಾರನ್ನು ಕೂಡ ಪಾಪ ಮಾಡೋಂಥ ದೇವರು ಪ್ರೇರೇಪಿಸಿದಿಲ್ಲ. ಒಂದು ತಿಳ್ಕೋಬೇಕು, ಪಾಪ ನಮ್ಮೊಳಗಡೆ ಮಾಡುವಂತ ಏನಾದರೂ ಒಂದು ಆಲೋಚನೆ ಬರ್ತಾ ಇದೆ, ಒಂದು ಚಿಂತೆ ಬರ್ತಾ ಇದೆ, ಇಲ್ಲ ನಮ್ಮ ಮನಸ್ಸಿನೊಳಗಡೆ ಮಾಡ್ಬೇಕಂತ ಒಂದು ಆಸೆ ಉಂಟಾಗ್ತಾ ಇದೆ ಅಂದ್ರೆ ಅದು ಸೈತಾನಿಂದ ಬರ್ತಾ ಇರೋದು. ಆ ಕ್ಷಣವೇ, ಆ ನಿಮಿಷವೇ ಅದೇನಾದ್ರೂ ಒಂದು ಕೆಟ್ಟ ಆಲೋಚನೆ ಬಂದ್ರೆ ಯೇಸು ನಾಮದಲ್ಲಿ ಬಿಟ್ಟು ಹೋಗಂತೇಳಿ ನಾವು ಗದರಿಸ್ಬೇಕು. ಎಷ್ಟೋ ಸಾರಿ ನಾವು ಕ್ರಿಸ್ತನಿಗೋಸ್ಕರ ನಿಲ್ಲುವಾಗ, ದೇವರಿಗೋಸ್ಕರ ಜೀವಿಸುವಾಗ ಕೆಲವು ಟೈಮ್ ಕೋಪ ಮಾಡ್ಕೋಬೇಕನ್ಸುತ್ತೆ, ಕೆಲವು ಟೈಮ್ ಅವ್ರನ್ನ ದ್ವೇಷಿಸ್ಬೇಕನ್ಸುತ್ತೆ, ಕೆಲವು ಟೈಮ್ ಅವ್ರ ಮೇಲೆ ಬ್ರಿಟನ್ ಯಾರಾದ್ರೂ ನಮ್ಗೆ ಏನಾದ್ರೂ ಮಾತಾಡಿದ್ರೆ ಅವ್ರಿಗೆ ಮೂಯಿ ತೀರಿಸ್ಬೇಕಂತೆಲ್ಲ ಅನ್ಸುತ್ತೆ. ಅವಾಗ ಹೇಳ್ಬೇಕು, ಯೇಸು ನಾಮದಲ್ಲಿ ಬಿಟ್ಟೋಗು, ಇದು ನನ್ನೊಳಗಡೆ ಇರೋದಕ್ಕೆ ಸ್ಥಳ ಇಲ್ಲ, ಪಾಪಕ್ಕೆ ದೇವ್ರ ಕಾರಣ ಅಲ್ಲ, ಪಾಪ ಬಂದು ಪವಿತ್ರಾತ್ಮ ಪ್ರೇರೇಪಿಸುವುದಿಲ್ಲ ಅಂತೇಳಿ ನಾವೇನ್ ಮಾಡ್ಬೇಕು, ಆ ಕ್ಷಣವೇ ಗದರಿಸ್ಬೇಕು. ಯಾರನ್ನಾದ್ರೂ ನೋಡಿದಾಗ ಕೆಟ್ಟದ್ ಮಾಡ್ಬೇಕಂತ ನಮಗೇನಾದ್ರೂ ಒಂದು ಆಲೋಚನೆ ಬಂದ್ರೆ ಆ ಕ್ಷಣವೇ ಕೆಟ್ಟದ ತರುವ ಆಲೋಚನೆ ಬಿಟ್ಟು ಹೋಗಂತ ನಾವು ಹೇಳ್ಬೇಕು. ಆ ಕ್ಷಣ ಬಿಟ್ಟೋಗುತ್ತೆ. ಇಲ್ಲ ನಾವು ಯೋಚನೆ ಮಾಡ್ತಾ 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 ಇಲ್ಲ ನಾವು ಅವ್ರಿಗೆ ಕೇಡನ್ನು ಬಯಸ್ಬೇಕು, ಅವರಿಗೆ ಕೆಟ್ಟದನ್ನು ಮಾಡಬೇಕು, ಅವರಿಗೆ ಈ ರೀತಿ ಸುಳ್ಳು ಹೇಳ್ಬೇಕು, ಈ ರೀತಿ ಚಾಡಿ ಹೇಳ್ಬೇಕಂತೇಳಿ ಯಾವಾಗ ನಾವು ಆಲೋಚನೆಗಳು ಮಾಡ್ತಾ ಇರ್ತೀರೋ ಅಲ್ಲಿ ಅದೇನಾಗ್ತಾ ಇರುತ್ತೆ, ಅದು ಬೆಳ್ಕೊಂಡು ಬರ್ತಾ ಇರುತ್ತೆ. ಯಾವಾಗ ನಾವು ಇಮಿಡಿಯೇಟ್ಲಿ ಅದನ್ನು ಗದರಿಸ್ತಿರೋ ಅದು ನಮ್ಮನ್ನು ಬಿಟ್ಟೋಗಿ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಕೊಂಡು ಪವಿತ್ರಾತ್ಮ ನಮಗೆ ಒಳ್ಳೆ ಆಲೋಚನೆ ಕೊಟ್ಟು ಒಳ್ಳೆ ಮಾರ್ಗದರ್ಶನದಲ್ಲಿ ಅವ್ರು ನಮ್ಮನ್ನು ನಡೆಸ್ತಾರೆ. ಅದಕ್ಕೆ ಆತನು ಯಾರನ್ನು ಪಾಪಕ್ಕೆ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರೋ ಆಶಾಪಾಶದಿಂದ ಏಳಲ್ಪಟ್ಟು ಮರಳುಗೊಳಗಾಗ್ತಾನೆ. ಆಮೇಲೆ ಆಶೆ ಬಸುರಾಗಿ ಪಾಪನೇ ಇರುತ್ತದೆ. ಪಾಪ ತುಂಬ ಬೆಳೆದು ಅವನು ಮರಣವನ್ನು ನಡೀತಾನೆ. ಹಲ್ಲೆಲೂಯ. ಪಾಪ ಯಾವಾಗ ನಮ್ಮೊಳಗಡೆ ಹೆಚ್ಚಾಗುತ್ತೆ ಅಲ್ಲಿ ಏನು ಬರುತ್ತೆ, ಮರಣ ಬರುತ್ತೆ. ಹಲ್ಲೆಲೂಯ. ಅದಕ್ಕೆ ದೇವರ ಮಕ್ಕಳೇ, ಪಾಪನು ದೇವರು ಪದೇ 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 ಪಾಪವನ್ನು ಮಾಡೋದಕ್ಕೆ ಹೋಗ್ಬೇಡ್ರಿ. ಪಾಪ ಮಾಡದಂತೆ ನಮ್ಮನ್ನು ನಾವು ಎಚ್ಚೆತ್ತುಕೊಂಡು, ದೇವರೇ ನಮ್ಮನ್ನು ಪ್ರತಿನಿತ್ಯ ಪರಿಶುದ್ಧತೆಗೆ ನಡೆಸಪ್ಪ, ನಮ್ಮ ನಡತೆ, ನಮ್ಮ ಸ್ವಭಾವ, ನಮ್ಮ ಆಲೋಚನೆ, ನಮ್ಮ ಚಿಂತೆ ಒಂದೊಂದು ಕೂಡ ನಾವು ಪರಿಶುದ್ಧರಾಗಿ ನಡಿಬೇಕಂತೇಳಿ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ಬೇಕು. ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ನನ್ನ ಪ್ರಿಯ ಸಹೋದರರೇ ಮೋಸ ಹೋಗ್ಬೇಡ್ರಿ. ಒಳ್ಳೆ ದಾನಗಳು ಕುಂದಿಲ್ಲದೆ ಎಲ್ಲ ವರಗಳು ಮೇಲಿನಿಂದ ಸಕಲವಾದ ಬೆಳಕಿಗೂ ಮೂಲ ಕಾರಣವಾದವನಿಂದ ಇಳಿದು ಬರ್ತದೆ ಹೊರತು, ನೋಡಿ ಒಳ್ಳೆ ದಾನಗಳು, ಒಳ್ಳೆ ವರಗಳು, ಕೃಪಾ ವರಗಳು, ಫಲಗಳು, ಒಳ್ಳೆ ಆಲೋಚನೆಗಳು, ಒಳ್ಳೆ ಯೋಚನೆಗಳು, ಒಬ್ಬರಿಗೆ ಉಪಕಾರ ಮಾಡೋಣ, ಒಬ್ಬರಿಗೆ ಒಳ್ಳೇದು ಮಾಡೋಣ, ಅವ್ರ ಕಷ್ಟದಲ್ಲಿದ್ದಾರೆ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ, ಅವ್ರನ್ನ ದೇವದ ಪೀಡಿತದಿಂದ ಅವ್ರನ್ನ ಅನಳ್ತಾ ಇದ್ದಾರೆ ಅವ್ರಿಗಾಗಿ ನಾವು ಬಿಡುಗಡೆ ಮಾಡೋಣ, ಮತ್ತೊಬ್ಬರಿಗಾಗಿ ನಾವು ಸಹಾಯ ಮಾಡೋಣ, ಅನಾಥರಿಗೆ ಸಹಾಯ ಮಾಡೋಣ. ಈ ರೀತಿಯಾಗಿ ಬರುವಂತ ಆಲೋಚನೆಗಳು ಅದು ದೇವರಿಂದ ಬರೋದಂತೆ, ಸೈತಾನಿಂದ ಬರೋದಲ್ಲ. ನೋಡಿ ಇಲ್ಲಿ ಏನು ಹೇಳುತ್ತೆ, ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದೆ ಎಲ್ಲ ವರಗಳು ಮೇಲಣದಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣವಾಗಿದೆ. ಬೆಳಕು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಒಳ್ಳೆ ಏನೆಲ್ಲ ನಿನ್ನ ಜೀವಿತದಲ್ಲಿ ಬರ್ತಾ ಇದೆ, ಒಳ್ಳೇದು ಏನೆಲ್ಲ ಕಾಣಿಸ್ತಾ ಇದೆ, ಅದು ದೇವರಿಂದ ಬರ್ತಾ ಇರೋದು. ಅದು ಬೆಳಕಿಗೆ ಮೂಲ ಕಾರಣ ಇದೆ. ಕತ್ತಲೆಗೆ ಸಂಬಂಧಪಟ್ಟಿದ್ದು ಸೈತಾನನಿಗೆ ಸಂಬಂಧಪಟ್ಟಿದ್ದು, ಸೈತಾನನಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕಾರ್ಯಗಳು ಕತ್ತಲನ್ನು ಮುಸುಕುತ್ತದೆ. ಕತ್ತಲನ್ನು ಮುಸುಕಿ ನಮ್ಮನ್ನು ಮರಣದ ಕಡೆ ತೆಗೆದುಕೊಂಡು ಹೋಗುತ್ತೆ. ಅದಕ್ಕೆ ಅವಕಾಶ ಕೊಡದೆ ನಾವು ದೇವರ ಮಕ್ಕಳೇ ಬೆಳಕಿನಲ್ಲಿ ನಾವು ನಡೆಯುವವರಾಗಿರ್ಬೇಕು. ಆ ಬೆಳಕು ನಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಇಳಿದು ಬರುತ್ತದೆ. ನೋಡಿ, ಬೆಳಕಿಗೂ ಮೂಲ ಕಾರಣವಾದವನಿಂದ ಇಳಿದು ಬರುತ್ತದೆ. ಮೇಲೆಯಿಂದ ದೇವರು ಕೆಲವು ಸುವರಗಳನ್ನು ಸುರಿಸ್ತಾರೆ. ಆತನ ಫಲಗಳು, ಆತನ ವರಗಳು, ಆತನ ಪ್ರೀತಿ, ಆತನ ಸಮಾಧಾನ, ಆತನ ಸಂತೋಷ, ಆತನಲ್ಲಿರುವಂಥ ಐಕ್ಯತೆ, ಆತನಲ್ಲಿರುವಂಥ ಒಳ್ಳೆ ಸ್ವಭಾವಗಳು, ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಸ್ವಭಾವ ನಮ್ಮ ಮೇಲಣೆಯಿಂದ ನಮಗೆ ಬೀಳಿದು ಬರುತ್ತದೆ. ಹಲ್ಲೆಲೂಯಾ. ದೇವರು ನಮಗೆ ಪರಲೋಕದಿಂದ ಸುರಿಸ್ತಾರೆ. ಈತನ ನನ್ನ ಮಗ, ಈತನ ನನ್ನ ಮಗಳು ಅಂತೇಳಿ ಒಳ್ಳೆ ದಾನಗಳನ್ನು ದೇವರು ನಮಗೆ ಸುರಿಸ್ತಾರೆ. ದೇವರು ವರಗಳನ್ನು ಕೊಡುವಾಗ, ದೇವರು ಫಲಗಳನ್ನು ಕೊಡುವಾಗ ದೇವರ ನಾಮದ ಮಹಿಮೆಗಾಗಿ ನಾವು ಅದನ್ನು ಉಪಯೋಗಿಸುವವರಾಗಿರ್ಬೇಕು. ದೇವರ ಮಕ್ಕಳೇ, ಅದೇ ರೀತಿಯಾಗಿ ದೇವರು ವಾಕ್ಯ ಹೇಳುತ್ತದೆ, ಸೂಚನೆ ಇಲ್ಲಿ ಏನಾಗುತ್ತದೆ ಗೊತ್ತಾ, ದೇವರಿಂದ ಬರುವಂಥದ್ದು ಆತನಲ್ಲಿ ಚಂಚಲತೆ ಇಲ್ಲ, ವ್ಯತ್ಯಾಸ ಸೂಚನೆಯೂ ಇಲ್ಲ. ಆತನು ತನ್ನ ಸೂಚಿಸಿದ ಪ್ರಕಾರ ಸತ್ಯ ಬೋಧನೆ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಾಗಿ ಪ್ರಥಮ ಫಲದಂತಿದ್ದೇವೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ಹೇಳುತ್ತದೆ, ಯಾವಾಗ ದೇವರ ಆತ್ಮನಿಂದ ಬರುವ ವರಗಳಾಗಿರ್ಬೋದು, ದೇವರ ಆತ್ಮನಿಂದ ಬರುವಂಥ ಪ್ರತಿಯೊಂದು ಕಾರ್ಯಗಳು ಅಲ್ಲಿ ಚಂಚಲ ಇರೋದಿಲ್ಲ, ಅಲ್ಲಿ ಗಲಿಬಿಲಿ ಇರೋದಿಲ್ಲ, ಅಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ, ಅಲ್ಲಿ ಭಯ ಇರೋದಿಲ್ಲ. ದೇವರ ಮಕ್ಕಳೇ, ಅಲ್ಲಿ ಏನಾಗಿರುತ್ತೆ, ಸ್ಥಿರತೆ ಇರುತ್ತೆ, ಅಲ್ಲಿ ದೃಢ ನಿಶ್ಚಯ ಇರುತ್ತೆ, ಧೈರ್ಯ ಇರುತ್ತೆ, ಬಲ ಇರುತ್ತೆ. ಓಟವನ್ನು ಕೊನೆಯವರೆಗೂ ನಾನು ಸ್ಥಿರಚಿತ್ತದಿಂದ ಓಡ್ತೀನಿ
ಓಡ್ತೀನಿ ಅಂತೇಳಿ ದೇವ್ರಿಗೋಸ್ಕರ ನೀವೇನು ಮಾಡ್ತೀರಾ? ಯಾವಾಗಲೂ ಓಡುವವರಾಗಿರ್ತೀರಾ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಸತ್ಯ ಬೋಧನೆ ವಾಕ್ಯ ನಾವು ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ, ದೇವರಿಗೋಸ್ಕರ ಓಟವನ್ನು ಸ್ಥಿರಚಿತ್ತದಿಂದ ರಂಗಸ್ಥಳದಲ್ಲಿ ಓಡೋದಕ್ಕೆ ನಾವು ನಿಂತಾಗ, ನಾವು ಯಾವಾಗಲೂ ಏನಾಗಿರ್ಬೇಕು? ಓಡ್ತಾನೆ ಇರಬೇಕು. ಒಂದು ದಿನ ನೀನು ನಿಂತೋದ್ರೆ ನಿನ್ನ ಆತ್ಮಿಕ ಜೀವಿತ, ನಿನ್ನ ಸೇವೆ, ನಿನ್ನ ಎಲ್ಲ ಕೂಡ ಏನಾಗುತ್ತೆ? ತಣ್ಣಗಾಗುತ್ತೆ. ನಾವು ಯಾವಾಗಲೂ ಏನಾಗಿರ್ಬೇಕು? ಓಡ್ತಾ ಇರಬೇಕು ದೇವ್ರಿಗೋಸ್ಕರ. ಒಂದು ದಿನ ಕೂಡ ನಾವು ಫ್ರೀ ಆಗಿರಬಾರ್ದು, ತಣ್ಣಗಿರಬಾರ್ದು. ದೇವ್ರಿಗೋಸ್ಕರ ರಂಗಸ್ಥಳದಲ್ಲಿ ಇರೋನು ಓಡೋದಕ್ಕೆ ಯಾವ ರೀತಿ ಓಟವನ್ನು ಓಡ್ತಾನೋ ಅದೇ ರೀತಿ ನಾವು ಓಡುವವರಾಗಿರ್ಬೇಕು. ದೇವರ ವಾಕ್ಯ ಹೇಳೋದ್ರಲ್ಲಿ, ಪ್ರಾರ್ಥನೆ ಮಾಡೋದ್ರಲ್ಲಿ ಯಾವಾಗಲೂ ನಿರಂತರವಾಗಿರ್ಬೇಕು. ದೇವರ ಮಕ್ಕಳೇ, ಯಾವಾಗ ನಾವು ತಣ್ಣಗಾಗ್ತಿರೋ ಎಲ್ಲವೂ ತಣ್ಣಗಾಗುತ್ತೆ. ಕತ್ತಲೆ ಆವರಿಸುತ್ತೆ. ಯಾವಾಗ ದೇವರಲ್ಲಿ ನಾವು ಓಟವನ್ನು ಸ್ಥಿರಚಿತ್ತದಿಂದ ಪ್ರತಿದಿನ ನಾವು ಓಡ್ತಾ ಇರ್ತಿರೋ ಅದು ಬೆಳಕಿನ ಕಡೆ, ಆ ಬೆಳಕು ನಮ್ಮನ್ನ ಮುಂದೆ ನಡೆಸ್ತಾ ಇರುತ್ತೆ. ಹಲ್ಲೆಲೂಯ. ಅದಕ್ಕೆ ನಮ್ಮ ನೋಡಿ ಸತ್ಯ ಶೋಧ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿ ದೇವರು ನಮ್ಮ ಒಳಗಡೆ ಏನಾಗ್ತಾರೆ? ಸತ್ಯ ಬೋಧನೆ ಎಂಬ ವಾಕ್ಯನ ದೇವರು ನಮ್ಮ ಒಳಗಡೆ ಹುಟ್ಟಿಸ್ತಾರೆ. ಹುಟ್ಟಿಸೋದು ಮಾತಲ್ಲ, ನಾವು ಆತನ ಸೃಷ್ಟಿಗಳಾಗಿ ಪ್ರಥಮ ಫಲದಂತೆ ನಾವಿರ್ತೇವೆ. ಅನೇಕರಿಗೆ ಫಲಭರಿತರಾಗಿ, ಅನೇಕರಿಗೆ ಬೆಳಕಾಗಿ, ಅನೇಕರಿಗೆ ಆಶ್ರದವಾಗಿರತಕ್ಕಂತೆ ದೇವರು ನಮ್ಮನ್ನು ದಿನ ದಿನ ನಮ್ಮನ್ನು ನಡೆಸ್ತಾ ಇರ್ತಾರೆ. ದೇವರ ಮಕ್ಕಳೇ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ದೇವರ ಕರೆಗಳಲ್ಲಿ ಒಪ್ಪಿಸ್ಕೊಳ್ಳೋಣ. ಎಲ್ಲೂ ನಮ್ಮ ಜೀವಿತ ಪ್ರಾರ್ಥನೆ ತಣ್ಣಗಾಗದಂತೆ, ಆರಾಧನೆ ತಣ್ಣಗಾಗದಂತೆ, ಅನ್ಯ ಭಾಷೆಗಳು ತಣ್ಣಗಾಗದಂತೆ, ಓಟವನ್ನು ಸ್ಥಿರಚಿತ್ತದಿಂದ ದೇವರು ನೇಮಿಸಲ್ಪಟ್ಟ ಕೆಲಸದಲ್ಲಿ ನಾವು ಓಡತಕ್ಕಂತೆ ಎಲ್ಲರೂ ಪ್ರಾರ್ಥನೆ ಮಾಡಿರಿ. ದೇವರ ಮಕ್ಕಳೇ, ಸೈತಾನ ವಾಕ್ಯ ಕೇಳದಂತೆ, ನಿಮ್ಮನ್ನು ಡಿಸ್ಟ್ರಾಕ್ಷನ್ ಮಾಡದಂತೆ, ಅದಕ್ಕೆ ಅವಕಾಶ ಕೊಡದಂತೆ ಓಟವನ್ನು ಸ್ಥಿರಚಿತ್ತದಿಂದ ಯಾವಾಗಲೂ ನಾವು ಓಡುವವರಾಗಿರಬೇಕು. ಬರುವಂಥ ಶೋಧನೆಗಳನ್ನು ಜಯಿಸಿಕೊಂಡು, ಬರುವಂಥ ಕಷ್ಟಗಳನ್ನು ಸಹಿಸಿಕೊಂಡು ಜೀವ ಎಂಬ ಜಯಮಾಲೆಯನ್ನು ಹೊಂದತಕ್ಕಂತೆ ನಾವು ಓಡುವವರಾಗಿರೋಣ. ಯೇಸುವೆ, ಹೌದಪ್ಪ, ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಪರಿಶುದ್ಧನೆ, ಪರಿಶುದ್ಧನೆ, ಪರಿಶುದ್ಧನೆ. ಅಪ್ಪ, ನಿನ್ನ ಬೆಂಕಿ ಇಳಿಯಲಪ್ಪ ಕರ್ತನೆ. ಕರ್ತನೆ, ನಿನ್ನ ಬೆಂಕಿ ಇಳಿಯಲಿ, ನಿನ್ನ ಬೆಂಕಿ ಇಳಿಯಲಪ್ಪ ಅಜ್ಜಿ ಕರ್ತನೆ. ಶತ್ರು ಯಾರನ್ನು ಮುಟ್ಟದಂತೆ ಕರ್ತನೆ, ಶತ್ರು ಯಾರನ್ನು ತಡೆ ಮಾಡದಂತೆ ರಾಜ ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ತಲೆಗೋಗಲಿ. ಉಡಬಲ ಶಂದಲ ಬಲ ರೇಬಾ ಧೀರ ಬಲ ಉಡದನ ಬಲ ರಬಲ ಶತರ ಬಲ ರೀಕಾತ ರಕತ ರಬಲ ಶತಲ ಬಲ ಕರ್ತನೆ. ಒಪ್ಪ, ಕರೆಯಲ್ಪಟ್ಟಿರೋ ಸೇವೆಯಲ್ಲಿ ಕೊನೆಯವರೆಗೂ, ಉಸಿರಿರೋವರೆಗೂ, ಪ್ರಾಣ ಇರೋವರೆಗೂ ನಿನಗೋಸ್ಕರ ಓಡತಕ್ಕಂತೆ ಆ ರಂಗಸ್ಥಳದಲ್ಲಿ ಓಡೋದಕ್ಕೆ ನಿಂತಾಗ ಅಪ್ಪ ಬಿರುದು ಪಡೆದುಕೊಳ್ಬೇಕಂತೇಳಿ ನಾವು ಓಡಬೇಕು ರಾಜ. ನಾನು ದೇವರಿಂದ ಹೊಂದಿಕೊಳ್ಬೇಕಂತೇಳಿ ಓಡತಕ್ಕಂತೆ, ಸ್ಥಿರವಾಗಿ ಸೋಲದಂತೆ ಗೆಲ್ಲೋದಕ್ಕೋಸ್ಕರ ಓಡೋದಕ್ಕೋಸ್ಕರ ನಮ್ಮ ನಡೆಸು. ಗುರಿ ಇಟ್ಕೊಂಡು ಓಡೋದಕ್ಕೆ ನಮ್ಮ ನಡೆಸು ಕರ್ತನೆ. ಅಪ್ಪ, ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ. ಇದನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡು, ಬಲಪಡಿಸಿ ರಾಜ. ಹೇಳಿದಂಥ ಒಂದೊಂದು ವಾಕ್ಯ, ಒಂದೊಂದು ವೃತ್ತಿಯನ್ನು ಮುಟ್ಟಲಿ ಕರ್ತನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಅಪ್ಪ, ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವೂ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೀನಿ ತಂದೆ, ಆಮೇನ್. ನಾವೆಲ್ಲರೂ ಕೊನೆ ಆಶೀರ್ವಾದ ಹೇಳಿ ಪ್ರಾರ್ಥನೆ ನಿಲ್ಲಿಸೋಣ. ತಂದೆಯಾದ ದೇವರ ಪ್ರೀತಿಯು, ಕುಮಾರನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಈ ಕೂಟದಲ್ಲಿ ಕೂಡಿ ಬಂದಿರುವಂಥ ಎಲ್ಲ ಜನರ ಸಂಗಡ ಕರ್ತನ ಬರೋಣ ಉಂಟಾಗಿರಲಿ. ನಮ್ಮ ಪ್ರಾರ್ಥನೆ ಕೇಳಿ ಜಯ ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಿಂದ